ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪರಮೇಶ್ವರ್ ಸಾಧನಾ ಅಕಾಡೆಮಿ ಶಿಕಾರಿಪುರದಿಂದ. ಆತ್ಮೀಯ ಸ್ಪರ್ಧಾರ್ಥಿಗಳೇ, ಈಗಾಗಲೇ ನಾವು ಸಾಮಾನ್ಯ ಜ್ಞಾನದ 3 ಸರಣಿಗಳನ್ನು ಕುರಿತು ಚರ್ಚೆಯನ್ನು ಮಾಡಿದ್ವಿ. ಇವತ್ತಿನ ತರಗತಿಯಲ್ಲಿ ನಾವು ಈ ಒಂದು ಸಾಮಾನ್ಯ ಜ್ಞಾನದ 4ನೇ ಸರಣಿಯನ್ನು ಕುರಿತು ಚರ್ಚೆಯನ್ನು ಮಾಡೋಣ. ಈ ಒಂದು 4ನೇ ಸರಣಿ ಅತ್ಯದ್ಭುತವಾಗಿರುವಂಥದ್ದು. ಯಾಕೆ ಅಂತಂದರೆ ಈ ಒಂದು 4ನೇ ಸರಣಿಯಲ್ಲಿ ನಾವು ಭಾರತದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾಗಿರ್ತಕ್ಕಂತಹ ಭಾರತ ರತ್ನ ಪ್ರಶಸ್ತಿಯ ಕುರಿತಾಗಿ ಚರ್ಚೆಯನ್ನು ಮಾಡಿದ್ದೇವೆ. ಹಾಗಿದ್ದರೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ನಿಮ್ಮೆಲ್ಲ ಸ್ನೇಹಿತರಿಗೂ ಕೂಡ ಈ ಎಲ್ಲ ವೀಡಿಯೋಸ್ಗಳನ್ನು ಶೇರ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ಈ ಭಾರತ ರತ್ನ ಪ್ರಶಸ್ತಿಯ ತರಗತಿಗೆ ಎಲ್ರಿಗೂ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತಾ, ಈ ಒಂದು ಭಾರತ ರತ್ನ ಪ್ರಶಸ್ತಿಯ ಕುರಿತು ಸಂಕ್ಷಿಪ್ತವಾಗಿ ಸ್ಥೂಲವಾಗಿ ಅಧ್ಯಯನವನ್ನು ಮಾಡ್ತಕ್ಕಂತಹ ಪ್ರಾಮಾಣಿಕ ಪ್ರಯತ್ನವನ್ನು ಇವತ್ತಿನ ತರಗತಿಯಲ್ಲಿ ನಾವು ಮಾಡೋಣ. ಭಾರತ ರತ್ನ ಪ್ರಶಸ್ತಿ ನಿಮಗೆಲ್ಲರಿಗೂ ಗೊತ್ತಿರುವಂತೆ ಈ ಒಂದು ಭಾರತ ರತ್ನ ಪ್ರಶಸ್ತಿ ಭಾರತದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಆಗಿರುವಂಥದ್ದು. ಈ ಒಂದು ಭಾರತ ರತ್ನ ಪ್ರಶಸ್ತಿ ಹಾಗಿದರೆ ಯಾವಾಗ ಸ್ಥಾಪನೆ ಆಯಿತು, ಈ ಒಂದು ಭಾರತ ರತ್ನ ಪ್ರಶಸ್ತಿಯನ್ನು ಯಾವ್ಯಾವ ಕ್ಷೇತ್ರದಲ್ಲಿ ಕೊಡಮಾಡಲಾಗ್ತದೆ, ಮೊಟ್ಟ ಮೊದಲ ಬಾರಿಗೆ ಯಾವ ವಿಭಾಗದಲ್ಲಿ ಅಥವಾ ಯಾರಿಗೆ ಈ ಒಂದು ಪ್ರಶಸ್ತಿಯನ್ನು ನೀಡಲಾಯಿತು ಅಂತಕ್ಕಂತಹ ಹಲವಾರು ಪ್ರಶ್ನೆಗಳನ್ನು ಇವತ್ತಿನ ತರಗತಿಯಲ್ಲಿ ತಿಳಿತಕ್ಕಂತಹ ಪ್ರಯತ್ನವನ್ನು ನಾವು ಮಾಡೋಣ. ಮೊದಲನೇದಾಗಿ ಭಾರತ ರತ್ನ ಪ್ರಶಸ್ತಿ. ಈ ಒಂದು ಭಾರತ ರತ್ನ ಪ್ರಶಸ್ತಿ ನಾವು ಈಗಾಗಲೇ ನೋಡಿದ್ವಿ. ಭಾರತ ಸರ್ಕಾರ ನೀಡತಕ್ಕಂತಹ ಅತ್ಯುನ್ನತ ನಾಗರಿಕ ಪ್ರಶಸ್ತಿ, ಅದುವೇ ಭಾರತ ರತ್ನ ಪ್ರಶಸ್ತಿ ಆಗಿರುವಂಥದ್ದು. ಈ ಒಂದು ಭಾರತ ರತ್ನ ಪ್ರಶಸ್ತಿಯಿಂದ ಹಾಗಿದ್ರೆ ಯಾವ್ಯಾವ ಕ್ಷೇತ್ರದಲ್ಲಿ ನೀಡಲಾಗ್ತದೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಗಮನಿಸಬೇಕು. ಈ ಒಂದು ಭಾರತ ರತ್ನ ಪ್ರಶಸ್ತಿಯನ್ನು ಕಲೆ, ಸಾಹಿತ್ಯ, ವಿಜ್ಞಾನ, ಸಾರ್ವಜನಿಕ ಸೇವೆ ಮತ್ತು ಕ್ರೀಡಾ ಕ್ಷೇತ್ರದಲ್ಲಿ ಗಮನಾರ್ಹ ಸಾಧನೆಯನ್ನು ಮಾಡಿರ್ತಕ್ಕಂತಹ ಮಹನೀಯರಿಗೆ ಅಥವಾ ಗಣ್ಯರಿಗೆ ಈ ಒಂದು ಭಾರತ ರತ್ನ ಪ್ರಶಸ್ತಿಯನ್ನು ನೀಡಲಾಗ್ತದೆ. ಯಾರಿಗೆ? ಕಲೆ, ಸಾಹಿತ್ಯ, ವಿಜ್ಞಾನ, ಸಾರ್ವಜನಿಕ ಸೇವೆ ಮತ್ತು ಕ್ರೀಡಾ ಕ್ಷೇತ್ರದ ಗಣ್ಯರಿಗೆ ಈ ಒಂದು ಭಾರತ ರತ್ನ ಪ್ರಶಸ್ತಿಯನ್ನು ನೀಡಲಾಗ್ತದೆ. ಈ ಒಂದು ಭಾರತ ರತ್ನ ಪ್ರಶಸ್ತಿಯನ್ನು 1954ರಲ್ಲಿ ಪ್ರಾರಂಭ ಮಾಡಲಾಗಿರುವಂಥದ್ದು. 1954ರಲ್ಲಿ ಈ ಒಂದು ಭಾರತ ರತ್ನ ಪ್ರಶಸ್ತಿಯನ್ನು ಮೊಟ್ಟ ಮೊದಲ ಬಾರಿಗೆ ಸ್ಥಾಪನೆಯನ್ನು ಮಾಡಲಾಗಿರುವಂಥದ್ದು. ಹಾಗಿದ್ರೆ ಈ ಒಂದು ಭಾರತ ರತ್ನ ಪ್ರಶಸ್ತಿಯನ್ನು ಪ್ರಥಮವಾಗಿ ಪಡ್ಕೊಂಡವ್ರು ಯಾರು ಅಂತಕ್ಕಂತಹ ಪ್ರಶ್ನೆ ಉದ್ಭವಿಸ್ಬೋದು. ಆ ಪ್ರಶ್ನೆಗೆ ಇಲ್ಲಿದೆ ಉತ್ತರ. ಈ ಒಂದು ಭಾರತ ರತ್ನ ಪ್ರಶಸ್ತಿಯನ್ನು ಮೊಟ್ಟ ಮೊದಲ ಬಾರಿಗೆ ಸರ್ ಸಿ ವಿ ರಾಮನ್, ಸರ್ವಪಲ್ಲಿ ರಾಧಾಕೃಷ್ಣನ್, ಅದೇ ರೀತಿಯಾಗಿ ಚಕ್ರವರ್ತಿ ರಾಜಗೋಪಾಲಾಚಾರಿ ಅವರಿಗೆ 1954ರಲ್ಲಿ, ಅಂದರೆ 1954 ಅಂತಂದರೆ ಏನು, ಭಾರತ ರತ್ನ ಪ್ರಶಸ್ತಿ ಸ್ಥಾಪನೆ ಆಗಿರತಕ್ಕಂಥ ವರ್ಷ, ಅದೇ ವರ್ಷನೇ ಈ ಒಂದು ಸರ್ ಸಿ ವಿ ರಾಮನ್ ಅವರಿಗೆ, ಸರ್ವಪಲ್ಲಿ ರಾಧಾಕೃಷ್ಣನ್ ಅವರಿಗೆ, ಅದೇ ರೀತಿಯಾಗಿ ಚಕ್ರವರ್ತಿ ರಾಜಗೋಪಾಲಾಚಾರಿ ಅವರಿಗೆ ಮೂವರಿಗೂ ಕೂಡ 1954ರಲ್ಲಿಯೇ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಲಾಯಿತು ಅಂತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬೇಕು. ಇನ್ನು ನೆಕ್ಸ್ಟು ಈ ಒಂದು ಭಾರತ ರತ್ನ ಪ್ರಶಸ್ತಿಯ ಕುರಿತಾಗಿ ಇನ್ನಷ್ಟು ತಿಳ್ಕೊಳ್ಳುವ ಪ್ರಯತ್ನವನ್ನು ನಾವು ಮಾಡೋದಾದರೆ, ಭಾರತ ರತ್ನ ಪ್ರಶಸ್ತಿ, ಈ ಒಂದು ಭಾರತ ರತ್ನ ಪ್ರಶಸ್ತಿಯ ಮೊತ್ತ ಎಷ್ಟಿದೆ ಅಂತಕ್ಕಂಥದ್ದು ನಿಮ್ಮಲ್ಲಿಗೆ ಒಂದು ಪ್ರಶ್ನೆ ಉದ್ಭವಿಸ್ಬೋದು. ಈ ಒಂದು ಭಾರತ ರತ್ನ ಪ್ರಶಸ್ತಿಗೆ ಯಾವುದೇ ರೀತಿಯ ಮೊತ್ತ ಇರೋಂಗಿಲ್ಲ, ಅಂದರೆ ಶೂನ್ಯ ಮೊತ್ತ ಅಂತ ಕೇಳಿದ್ರೆ ಶೂನ್ಯ. ಯಾಕಪ್ಪ ಅಂತಂದರೆ ಈ ಯಾವುದೇ ರೀತಿಯ ಹಣವನ್ನು ಈ ಒಂದು ಭಾರತ ರತ್ನ ಪ್ರಶಸ್ತಿಯನ್ನು ನೀಡುವುದಿಲ್ಲ. ಇದೊಂದು ಗೌರವಪೂರ್ವಕವಾಗಿರ್ತಕ್ಕಂಥದ್ದು, ಒಂದು ಗೌರವ ಸೂಚಕವಾಗಿ ನೀಡಲಾಗುವಂಥದ್ದು. ಯಾವುದೇ ರೀತಿಯ ಹಣವನ್ನು ನೀಡಲಾಗೋದಿಲ್ಲ ಅಂತಕ್ಕಂಥದ್ದು ನೀವು ಇಲ್ಲಿ ಗಮನಿಸಬೇಕು. ಈ ಒಂದು ಭಾರತ ರತ್ನ ಪ್ರಶಸ್ತಿ ಅಥವಾ ಮೆಡಲ್ ಯಾವ ಆಕಾರದೊಳಗಿರ್ತೈತಿ ಅನ್ನೋದು ನೀವು ಇಲ್ಲಿ ನೆನ್ಪಿಡಬೇಕು. ಈ ಒಂದು ಮೆಡಲ್, ಭಾರತ ರತ್ನ ಪ್ರಶಸ್ತಿ ಮೆಡಲು ಪೀಪಲ್ ಅಥವಾ ಅರಳಿ ವೃಕ್ಷದ ಎಲೆ ಆಕಾರದೊಳಗೆ ಇರ್ತೈತಿ. ಅರಳಿ ವೃಕ್ಷ ಅಂದರೆ ಅರಳಿ ಮರ, ನೀವು ಆಲ್ರೆಡಿ ನೋಡಿರ್ತೀರ. ಈ ಅರಳಿ ಮರದ ಎಲೆ ಇರುತ್ತಲ್ಲ, ಆ ಎಲೆ ಆಕಾರದೊಳಗೆ ಈ ಒಂದು ಭಾರತ ರತ್ನ ಪ್ರಶಸ್ತಿಯ ಮೆಡಲ್ ಕಂಡುಬರುವಂಥದ್ದು. ಈ ಒಂದು ಮೆಡಲ್ನ ಮೇಲೆ, ಅಂದರೆ ಈ ಒಂದು ಭಾರತ ರತ್ನ ಪ್ರಶಸ್ತಿಯ ಮೆಡಲ್ನ ಮೇಲೆ ದೇವನಾಗರಿ ಲಿಪಿಯೊಳಗೆ ಭಾರತ ರತ್ನ, ನೀವಿಲ್ಲಿ ಗಮನಿಸಬೇಕು. ಈ ಕಡೆ ಚಿತ್ರದೊಳಗೆ ಭಾರತ ರತ್ನ ಅಂತಂದು ದೇವನಾಗರಿ ಲಿಪಿಯಲ್ಲಿ ಬರೆದಿರುವಂಥದ್ದು. ಅದೇ ರೀತಿಗೆ ಈ ಕಡೆ ಅದರ ಹಿಂಭಾಗದಲ್ಲಿ, ಅಂದರೆ ಮುಂಭಾಗದಲ್ಲಿ ಭಾರತ ರತ್ನ ಅಂತಂದು ಬರೆದಿದ್ದರೆ ಹಿಂಭಾಗದಲ್ಲಿ ಸತ್ಯಮೇವ ಜಯತೆ ಅಂತಂದು ಬರೆಯಲಾಗಿರುತ್ತದೆ. ಈ ಒಂದು ಮೆಡಲ್ನ ಒಂದು ಭಾಗದಲ್ಲಿ ಭಾರತ ರತ್ನ ಅಂತಂದು ದೇವನಾಗರಿ ಲಿಪಿಯಲ್ಲಿ ಬರೆದಿದ್ದರೆ, ಇನ್ನೊಂದು ಭಾಗದಲ್ಲಿ ದೇವನಾಗರಿ ಲಿಪಿಯಲ್ಲಿ ಏನಂತ ಬರೆದಿರ್ತಾರೆ, ಸತ್ಯಮೇವ ಜಯತೆ ಅಂತಂದು ಬರೆದಿರೋದನ್ನು ನಾವಿಲ್ಲಿ ಗಮನಿಸಬೇಕು. ಈ ಪದಕ ಅಂದರೆ ಭಾರತ ರತ್ನ ಪ್ರಶಸ್ತಿ ಅಥವಾ ಈ ಮೆಡಲ್ ಏನಪ್ಪ ಅಂತಂದರೆ ಸೂರ್ಯನ ಚಿಹ್ನೆಯನ್ನು ಹೊಂದಿರೋದು. ಇಲ್ಲಿ ನೀವು ಗಮನಿಸಬಹುದು, ಇಲ್ಲಿ ಸೂರ್ಯನ ಚಿಹ್ನೆಯನ್ನು ಹೊಂದಿರೋದನ್ನು, ಸೂರ್ಯನ ಚಿಹ್ನೆಯನ್ನು ಒಂದು ಕಡೆ ಹೊಂದಿದರೆ, ಇನ್ನೊಂದು ಕಡೆ ಏನಪ್ಪ ಅಂತಂದರೆ ಭಾರತದ ರಾಷ್ಟ್ರ ಲಾಂಛನ 4 ಮುಖದ ಸಿಂಹದ ಚಿಹ್ನೆಯನ್ನು ಇನ್ನೊಂದು ಬದಿಯಲ್ಲಿ ನಾವು ನೋಡ್ಬೋದಾಗಿರುವಂಥದ್ದು.
ಏನು ಒಂದು ಬದಿಯಲ್ಲಿ ಸೂರ್ಯನ ಚಿಹ್ನೆಯನ್ನು ಹೊಂದಿದ್ರೆ ಇನ್ನೊಂದು ಬದಿಯಲ್ಲಿ ರಾಷ್ಟ್ರದ ಲಾಂಛನವಾಗಿರತಕ್ಕಂತಹ 4 ಮುಖದ ಸಿಂಹವನ್ನು ಇನ್ನೊಂದು ಬದಿಯಲ್ಲಿ ನಾವು ನೋಡಬಹುದಾಗಿರುವಂಥದ್ದು. ನಾವು ಇವತ್ತಿನ ತರಗತಿಯಲ್ಲಿ ಪ್ರಮುಖವಾಗಿ ಏನು ನೋಡೋಣಪ್ಪ ಅಂತಂದರೆ ಈ ಒಂದು ಭಾರತ ರತ್ನ ಪ್ರಶಸ್ತಿಗೆ ಸಂಬಂಧಪಟ್ಟಂತೆ ಸುಮಾರು ಪರೀಕ್ಷೆಗಳಲ್ಲಿ ಅಂದರೆ ಸುಮಾರು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ಒಂದು ಭಾರತ ರತ್ನಕ್ಕೆ ಸಂಬಂಧಪಟ್ಟಂತೆ ಸುಮಾರು ಪ್ರಶ್ನೆಗಳು ಬರ್ತವೆ. ಹಾಗಾಗಿ ಈ ಒಂದು ಭಾರತ ರತ್ನ ಪ್ರಶಸ್ತಿಗೆ ಸಂಬಂಧಪಟ್ಟಂತೆ ಯಾವೆಲ್ಲ ರೀತಿಯಲ್ಲಿ ಪ್ರಶ್ನೆಗಳು ಬರ್ಬೋದು ಅನ್ನೋದನ್ನು ಗಮನದಲ್ಲಿಟ್ಕೊಂಡು ನಾನು ಕೂಡ ಕೆಲವೊಂದು ಪ್ರಶ್ನೆಗಳನ್ನು ಇಲ್ಲಿ ನಿಮಗಾಗಿ ತಗೊಬಂದಿದ್ದೀನಿ. ಹಾಗಿದ್ರೆ ಆ ಪ್ರಶ್ನೆಗಳು ಯಾವುವು ಅಂತ ಒಂದೊಂದಾಗಿ ನೋಡತಕ್ಕಂತಹ ಪ್ರಯತ್ನವನ್ನು ನಾವಿಲ್ಲಿ ಮಾಡೋಣ. ಈ ಒಂದು ಭಾರತ ರತ್ನ ಪ್ರಶಸ್ತಿಯ ಒಂದನೇ ಪ್ರಶ್ನೆ, ಈ ಸರಣಿಯ ಒಂದನೇ ಪ್ರಶ್ನೆ ಏನಪ್ಪ ಅಂತಂದರೆ, ಭಾರತ ರತ್ನ ಪ್ರಶಸ್ತಿಯನ್ನು ಮೊದಲು ಯಾವಾಗ ನೀಡಲಾಯಿತು? ಈ ಒಂದು ಭಾರತ ರತ್ನ ಪ್ರಶಸ್ತಿಯನ್ನು ಮೊಟ್ಟ ಮೊದಲ ಬಾರಿಗೆ ಯಾವಾಗ ನೀಡಲಾಯಿತು ಅಂತಕ್ಕಂಥದ್ದು ಪ್ರಶ್ನೆ. ಆಪ್ಷನ್ಸ್ಗಳನ್ನು ಕೂಡ ನೋಡ್ತಾ ಹೋಗೋಣ. ಆಪ್ಷನ್ ಎ ಜನವರಿ 2, 1954. ಆಪ್ಷನ್ ಬಿ ಜನವರಿ 3, 1954. ಆಪ್ಷನ್ ಸಿ ಜನವರಿ 4, 1964. ಆಪ್ಷನ್ ಡಿ ಜನವರಿ 2, 1944. ಹಾಗಿದ್ರೆ ಯಾವಾಗ ಈ ಒಂದು ಭಾರತ ರತ್ನ ಪ್ರಶಸ್ತಿಯನ್ನು ನೀಡಲಾಯಿತು? ನಿಮಗೂ ಕೂಡ ಗೊತ್ತಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡ್ತಾ ಹೋಗಿ. ಈ ಎಲ್ಲ ಪ್ರಶ್ನೆಗಳಿಗೂ ನಿಮ್ಮ ಉತ್ತರವೂ ಕೂಡ ಮುಖ್ಯವಾಗಿರ್ತದೆ. ಹಾಗಿದ್ರೆ ಈ ಒಂದು ಭಾರತ ರತ್ನ ಪ್ರಶಸ್ತಿಯನ್ನು ಮೊಟ್ಟ ಮೊದಲ ಬಾರಿಗೆ ಪಡ್ಕೊಂಡವ್ರು ಯಾವುದು ಅನ್ನೋದನ್ನು ಕೂಡ ಈ ಮುಂದೆ ನೋಡ್ತಾ ಹೋಗೋಣ. ನಾವು ಭಾರತ ರತ್ನ ಪ್ರಶಸ್ತಿನ ಮೊಟ್ಟ ಮೊದಲ ಬಾರಿಗೆ ಯಾವಾಗ ನೀಡಲಾಯಿತು ಅಂತಕ್ಕಂಥದ್ದು ಈ ಪ್ರಸ್ತುತವಾಗಿರ್ತಕ್ಕಂತಹ ಪ್ರಶ್ನೆ. ಹಾಗಿದ್ರೆ ಉತ್ತರವನ್ನು ನೋಡೋದಾದರೆ ಈ ಒಂದು ಭಾರತ ರತ್ನ ಪ್ರಶಸ್ತಿಯನ್ನು ಮೊಟ್ಟ ಮೊದಲು ಆಪ್ಷನ್ ಎ ಜನವರಿ 2, 1954ರಲ್ಲಿ ಮೊಟ್ಟ ಮೊದಲ ಬಾರಿಗೆ ನೀಡಲಾಗಿರುವಂಥದ್ದು. ಜನವರಿ 2, 1954. ಕೆಲವೊಮ್ಮೆ ಇಸ್ವಿ ಕೂಡ ಕೇಳ್ತಾರೆ, ಕೆಲವೊಮ್ಮೆ ಡೇಟನ್ನು ಕೂಡ ಕೇಳ್ತಾರೆ. ಹಾಗಾಗಿ ಜನವರಿ 2, 1954 ಅನ್ನೋದು ನಾವಿಲ್ಲಿ ನೆನಪಿಟ್ಕೊಳ್ಬೇಕು. ಇನ್ನು ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋದಾದರೆ, ಭಾರತ ರತ್ನ ಪ್ರಶಸ್ತಿಯನ್ನು ಯಾರು ಪ್ರದಾನ ಮಾಡುತ್ತಾರೆ? ಎರಡನೇ ಪ್ರಶ್ನೆ ಏನಿದೆ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು, ಭಾರತ ರತ್ನ ಪ್ರಶಸ್ತಿಯನ್ನು ಯಾರು ಪ್ರದಾನ ಮಾಡ್ತಾರೆ, ಅಂದರೆ ಯಾರು ನೀಡ್ತಾರೆ ಈ ಒಂದು ಭಾರತ ರತ್ನ ಪ್ರಶಸ್ತಿಯನ್ನು ಅಂತಕ್ಕಂಥದ್ದು ಪ್ರಶ್ನೆ. ಆಪ್ಷನ್ಸ್ಗಳನ್ನು ನೋಡ್ತಾ ಹೋಗೋದಾದರೆ, ಆಪ್ಷನ್ ಎ ಭಾರತದ ರಾಷ್ಟ್ರಪತಿಗಳು, ಆಪ್ಷನ್ ಬಿ ಭಾರತದ ಪ್ರಧಾನಮಂತ್ರಿಗಳು, ಆಪ್ಷನ್ ಸಿ ರಾಜ್ಯಪಾಲರು, ಆಪ್ಷನ್ ಡಿ ಮುಖ್ಯಮಂತ್ರಿಗಳು. ಹಾಗಿದ್ರೆ ಈ ಒಂದು ಭಾರತ ರತ್ನ ಪ್ರಶಸ್ತಿನ ಯಾರು ಪ್ರದಾನ ಮಾಡ್ತಾರೆ ಅಥವಾ ಯಾರು ನೀಡ್ತಾರೆ ಅಂತಂದು ನಾವು ಈ ಮುಂದೆ ನೋಡ್ತಾ ಹೋಗೋಣ. ಈ ಒಂದು ಭಾರತ ರತ್ನ ಪ್ರಶಸ್ತಿಯನ್ನು ಭಾರತದ ರಾಷ್ಟ್ರಪತಿಗಳು ಈ ಒಂದು ಭಾರತ ರತ್ನ ಪ್ರಶಸ್ತಿಯನ್ನು ಕೊಡಮಾಡ್ತಾರೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬೇಕು. ಈಗಾಗಲೇ ನಾವು 2 ಪ್ರಶ್ನೆಗಳನ್ನು ನೋಡಿದ್ವಿ. ಇನ್ನು ಮೂರನೇ ಪ್ರಶ್ನೆ ತುಂಬ ಅದ್ಭುತವಾಗಿರ್ತಕ್ಕಂತಹ ಪ್ರಶ್ನೆ, ಈ ಕೆಳಗಿನ ಯಾರಿಗೆ ಮೊದಲ ಬಾರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಲಾಯಿತು? ಈ ಕೆಳಗಿನ ಯಾರಿಗೆ ಮೊಟ್ಟ ಮೊದಲ ಬಾರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಲಾಯಿತು ಅಂತಕ್ಕಂಥದ್ದು ಪ್ರಶ್ನೆ. ಆಪ್ಷನ್ಸ್ಗಳನ್ನು ನೋಡ್ತಾ ಹೋಗೋದಾದರೆ, ಆಪ್ಷನ್ ಎ ಸಿ ವಿ ರಾಮನ್, ಆಪ್ಷನ್ ಬಿ ಸಿ ರಾಜಗೋಪಾಲಾಚಾರಿ, ಆಪ್ಷನ್ ಸಿ ಸರ್ವಪಲ್ಲಿ ರಾಧಾಕೃಷ್ಣನ್, ಆಪ್ಷನ್ ಡಿ ಮೇಲಿನ ಎಲ್ಲರೂ. ಹಾಗಿದ್ರೆ ಯಾರು ಮೊಟ್ಟ ಮೊದಲ ಬಾರಿಗೆ ಈ ಒಂದು ಭಾರತ ರತ್ನ ಪ್ರಶಸ್ತಿನ ಪಡೆದರು ಅಂತ ನೋಡೋದಾದರೆ, ನಾವೀಗ ಆಪ್ಷನ್ನಲ್ಲಿ ನೋಡಿದ್ವಿ ಸರ್ ಸಿ ವಿ ರಾಮನ್, ಸಿ ರಾಜಗೋಪಾಲಾಚಾರಿ, ಸರ್ವಪಲ್ಲಿ ರಾಧಾಕೃಷ್ಣನ್, ಮೇಲಿನ ಎಲ್ಲರೂ ಅಂತಕ್ಕಂಥದ್ದು ಆಪ್ಷನ್ನಲ್ಲಿರುವಂಥದ್ದು. ಹಾಗಿದ್ರೆ ಆನ್ಸರ್ನ ನೋಡೋದಾದರೆ ಆಪ್ಷನ್ ಡಿ ಮೇಲಿನ ಎಲ್ಲರೂ. ಈ ಮೇಲಿನ ಎಲ್ಲರೂ ಅಂತ ಬಂದಾಗ ಸರ್ ಸಿ ವಿ ರಾಮನ್ ಅವರು, ಸಿ ರಾಜಗೋಪಾಲಾಚಾರಿ, ಸರ್ವಪಲ್ಲಿ ರಾಧಾಕೃಷ್ಣನ್ ಈ ಮೂವರಿಗೂ ಕೂಡ 1954ರಲ್ಲಿ ಈ ಒಂದು ಭಾರತದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾಗಿರ್ತಕ್ಕಂತಹ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿರುವಂಥದ್ದು. ಹಾಗಿದ್ರೆ ಪ್ರಥಮ ಪುರಸ್ಕೃತರು ಯಾರಪ್ಪ ಅಂತಂದರೆ ಸಿ ವಿ ರಾಮನ್, ರಾಜಗೋಪಾಲಾಚಾರಿ ಮತ್ತು ಸರ್ವಪಲ್ಲಿ ರಾಧಾಕೃಷ್ಣನ್ ಈ ಮೂವರಿಗೂ ಕೂಡ ಒಂದೇ ವರ್ಷ ಅಂದರೆ 1954ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿರುವುದನ್ನು ನಾವಿಲ್ಲಿ ಗಮನಿಸಬೇಕು. ಹಾಗಾದರೆ ಈ ಮೂವರನ್ನು ಅಂದರೆ ಇಲ್ಲಿರ್ತಕ್ಕಂತಹ ಮೂವರನ್ನು ಕೂಡ ಸಂಕ್ಷಿಪ್ತವಾಗಿ ನೋಡೋದಾದರೆ, ಒಬ್ಬೊಬ್ಬರನ್ನೇ ನೋಡೋದಾದರೆ, ಮೊದಲನೇದಾಗಿ ಸರ್ ಸಿ ವಿ ರಾಮನ್. ಸರ್ ಸಿ ವಿ ರಾಮನ್ ನಿಮಗೆಲ್ಲರಿಗೂ ಗೊತ್ತಿರ್ತಕ್ಕಂತಹ ಪದೇ ಕೇಳಿರ್ತಕ್ಕಂತಹ ಹೆಸರು ಸರ್ ಸಿ ವಿ ರಾಮನ್. ಈ ಸರ್ ಸಿ ವಿ ರಾಮನ್ ತಮಿಳುನಾಡಿನ ತಿರುಚನಾಪಲ್ಲಿಯಲ್ಲಿ ಜನಿಸಿರುವಂಥವರು. ಇವರೊಬ್ಬ ಭೌತವಿಜ್ಞಾನಿ. ಈ ಒಂದು ಸರ್ ಸಿ ವಿ ರಾಮನ್ರವರ ಪೂರ್ಣ ಹೆಸರೇನಪ್ಪ ಅಂದರೆ ಚಂದ್ರಶೇಖರ ವೆಂಕಟರಾಮನ್ ಅಂತಕ್ಕಂಥದ್ದು ಇವರ ಪೂರ್ಣ ಹೆಸರಾಗಿರುವಂಥದ್ದು. ಇವರ ರಾಮನ್ ಎಫೆಕ್ಟ್
ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು ರಾಮನ್ ಎಫೆಕ್ಟ್ ಅಥವಾ ರಾಮನ್ ಪರಿಣಾಮ. ರಾಮನ್ ಎಫೆಕ್ಟ್ ಅಥವಾ ರಾಮನ್ ಪರಿಣಾಮ ಅಂತಂದರೆ ಹೆಸರು ಪಡೆದಿರುವಂಥದ್ದು, ಪ್ರಸಿದ್ಧಿಯನ್ನು ಪಡೆದಿರುವಂಥದ್ದು. ಈ ಅಂತಂದ್ರೇನು ರಾಮನ್ ಪರಿಣಾಮ ಅಥವಾ ರಾಮನ್ ಎಫೆಕ್ಟ್ ಅಂತಂದರೆ ಏನಪ್ಪ ಅಂದರೆ ಬೆಳಕಿನ ಚದುರುವಿಕೆಯನ್ನು ಮಾಡಿರ್ತಕ್ಕಂಥದ್ದು ಯಾರು? ಸರ್ ಸಿ ವಿ ರಾಮನ್ನರವರು. ಈ ಬೆಳಕಿನ ಚದುರುವಿಕೆಯನ್ನು ಪತ್ತೆ ಮಾಡಿದ್ದ ಕೈಗೆ ಅಥವಾ ಕಂಡು ಹಿಡಿದಿದ್ದ ಕೈಗೆ ಈ ಸರ್ ಸಿ ವಿ ರಾಮನ್ರವರಿಗೆ 1930ರಲ್ಲಿ ಭಾರತದ ನೋಬೆಲ್ ಅಂದರೆ ಭೌತವಿಜ್ಞಾನದ ನೋಬೆಲ್ ಬಹುಮಾನವನ್ನು ಕೂಡ ನೀಡಲಾಗಿದೆ. 1930ರಲ್ಲಿ ನೋಬೆಲ್ ಬಹುಮಾನವನ್ನು ನೀಡಲಾಗಿರುವಂಥದ್ದು. ನೀವೆಲ್ಲ ಇಲ್ಲಿ ಗಮನಿಸಬೇಕು, 1930ರಲ್ಲಿ ನೋಬೆಲ್ ಪ್ರಶಸ್ತಿಯನ್ನು ಪಡೆದರು ಯಾರಪ್ಪ ಅಂತಂದರೆ ಅದು ಸರ್ ಸಿ ವಿ ರಾಮನ್. ಯಾವ ವಿಭಾಗ ಅಂತಕ್ಕಂಥದ್ದು ಕೂಡ ನೆನ್ಪಿಟ್ಕೋಬೇಕು, ಅದು ಭೌತ ವಿಭಾಗದಲ್ಲಿ ಇವರು ಈ ಒಂದು ನೋಬೆಲ್ ಪ್ರಶಸ್ತಿಯನ್ನು ಪಡೆದಿರುವಂಥದ್ದು. ಇವರ ಹೆಸರಿನಲ್ಲಿ ಸರ್ ಸಿ ವಿ ರಾಮನ್ರವರ ಹೆಸರಿನೊಳಗೆ ಬೆಂಗಳೂರಿನಲ್ಲಿ ಏನು ಮಾಡಿದಾರಪ್ಪ ಅಂದರೆ ರಾಮನ್ ರಿಸರ್ಚ್ ಇನ್ಸ್ಟಿಟ್ಯೂಟ್, ರಾಮನ್ ಸಂಶೋಧನಾ ಸಂಸ್ಥೆಯನ್ನು ಬೆಂಗಳೂರಿನಲ್ಲಿ ಸ್ಥಾಪನೆಯನ್ನು ಮಾಡಿರೋದನ್ನು ನಾವಿಲ್ಲಿ ಗಮನಿಸಬೇಕು. ಇವರ ಸವಿನೆನಪಿಗೋಸ್ಕರ ಏನು ಮಾಡಿದಾರಪ್ಪ ಅಂದರೆ ಫೆಬ್ರವರಿ 28, ಪ್ರತಿ ವರ್ಷ ಫೆಬ್ರವರಿ 28ರಂದು ರಾಷ್ಟ್ರೀಯ ವಿಜ್ಞಾನ ದಿನ ಅಂದರೆ ನ್ಯಾಷನಲ್ ಸೈನ್ಸ್ ಡೇಯನ್ನು ಕೂಡ ಆಚರಣೆಯನ್ನು ಮಾಡಲಾಗ್ತದೆ. ಪ್ರತಿ ವರ್ಷ ಫೆಬ್ರವರಿ 28 ನ್ಯಾಷನಲ್ ಸೈನ್ಸ್ ಡೇ, ರಾಷ್ಟ್ರೀಯ ವಿಜ್ಞಾನ ದಿನ ಎಂದು ಆಚರಣೆಯನ್ನು ಮಾಡೋದನ್ನು ನಾವಿಲ್ಲಿ ಗಮನಿಸಬೇಕು. ಇನ್ನು ನೆಕ್ಸ್ಟ್ ನೋಡೋದಾದರೆ ಸಿ ರಾಜಗೋಪಾಲಾಚಾರಿ ನೀವೆಲ್ಲ ಹೆಸರು ಕೇಳಿರ್ಬೋದು. ಅಂದರೆ ಸ್ವತಂತ್ರ ನಂತರ ಬಂದಿರತಕ್ಕಂತಹ ಮೊದಲ ಮತ್ತು ಕೊನೆಯ ಗವರ್ನರ್ ಜನರಲ್ ಯಾರಪ್ಪ ಅಂತಂದರೆ ಅದು ಸಿ ರಾಜಗೋಪಾಲಾಚಾರಿ. ಇವರ ಪೂರ್ಣ ಹೆಸರು ಏನಪ್ಪ ಅಂದರೆ ಚಕ್ರವರ್ತಿ ರಾಜಗೋಪಾಲಾಚಾರಿ ಅಂತಕ್ಕಂಥದ್ದು ಇವರ ಪೂರ್ಣ ಹೆಸರಾಗಿರುವಂಥದ್ದು. ಇವರು ಸ್ವತಂತ್ರ ಭಾರತ ನಮಗೆ 1947ರಲ್ಲಿ ಸ್ವತಂತ್ರ ಸಿಕ್ಕಿರುವಂಥದ್ದು. ಈ ಸ್ವತಂತ್ರ ಸಿಕ್ಕ ನಂತರ ಮೊದಲ ಮತ್ತು ಕೊನೆಯ ಗವರ್ನರ್ ಜನರಲ್ ಯಾರಪ್ಪ ಅಂತಂದರೆ ಅದು ಸಿ ರಾಜಗೋಪಾಲಾಚಾರಿ ಅವರು. ಅಂದರೆ ಸ್ವತಂತ್ರ ಕೊಡೋ ಸಮಯದೊಳಗೆ ಯಾರು ಗವರ್ನರ್ ಜನರಲ್ ಇದ್ರಪ್ಪ ಅಂತಂದರೆ ಲಾರ್ಡ್ ಮೌಂಟ್ ಬ್ಯಾಟನ್ರವರು ಆ ಸಮಯದಲ್ಲಿ ಭಾರತದ ಗವರ್ನರ್ ಜನರಲ್ ಇರುವಂಥದ್ದು. ಈ ಲಾರ್ಡ್ ಮೌಂಟ್ ಬ್ಯಾಟನ್ನ ನಂತರ ಯಾರು ಬಂದ್ರಪ್ಪ ಅಂದರೆ ಸಿ ರಾಜಗೋಪಾಲಾಚಾರಿಯವರು. ಸ್ವತಂತ್ರ ಭಾರತದ ಮೊದಲ ಮತ್ತು ಕೊನೆಯ ಗವರ್ನರ್ ಜನರಲ್ ಯಾರಪ್ಪ ಅಂತಂದರೆ ಸಿ ರಾಜಗೋಪಾಲಾಚಾರಿಯವರು. ಈ ಸಿ ರಾಜಗೋಪಾಲಾಚಾರಿಯವರು ತಮಿಳುನಾಡಿನ ಮುಖ್ಯಮಂತ್ರಿಯಾಗಿಯೂ ಕೂಡ ಕಾರ್ಯವನ್ನು ನಿರ್ವಹಿಸಿರುವುದನ್ನು ನಾವಿಲ್ಲಿ ಗಮನಿಸಬೇಕು. ತಮಿಳುನಾಡಿನ ಮುಖ್ಯಮಂತ್ರಿಯಾಗಿಯೂ ಕೂಡ ಇವರು ಕಾರ್ಯವನ್ನು ನಿರ್ವಹಿಸಿದರು. ಇನ್ನು ನೆಕ್ಸ್ಟ್ ನೋಡೋಣ ಆದರೆ ಸರ್ವಪಲ್ಲಿ ರಾಧಾಕೃಷ್ಣನ್ ನೀವೆಲ್ಲ ಹೆಸರು ಕೇಳೇ ಇರ್ತೀರಾ. ಇವರ ಹೆಸರಿನಲ್ಲಿ ಶಿಕ್ಷಕರ ದಿನವನ್ನು ಕೂಡ ಆಚರಣೆಯನ್ನು ಮಾಡಲಾಗ್ತದೆ. ಸರ್ವಪಲ್ಲಿ ರಾಧಾಕೃಷ್ಣನ್ ಭಾರತದ ಮೊದಲ ಉಪರಾಷ್ಟ್ರಪತಿ. ಸರ್ವಪಲ್ಲಿ ರಾಧಾಕೃಷ್ಣನ್ ಯಾರಾಗಿದ್ದರೆ ಭಾರತದ ಮೊದಲ ಉಪರಾಷ್ಟ್ರಪತಿ. ಈ ಸರ್ವಪಲ್ಲಿ ರಾಧಾಕೃಷ್ಣನವರು 1952ರಿಂದ 1962 ಅಂದರೆ ಸುಮಾರು 10 ವರ್ಷಗಳ ಕಾಲ ಭಾರತದ ಮೊದಲ ಉಪರಾಷ್ಟ್ರಪತಿಯಾಗಿ ಮೊದಲ ಉಪರಾಷ್ಟ್ರಪತಿಯಾಗಿ 10 ವರ್ಷಗಳ ಕಾಲ ಕಾರ್ಯವನ್ನು ನಿರ್ವಹಿಸಿರುವಂಥದ್ದು. ಅಷ್ಟೇ ಅಲ್ಲ, ಇವರು ಭಾರತದ ಎರಡನೇ ರಾಷ್ಟ್ರಪತಿಯಾಗಿ ಕೂಡ ಕಾರ್ಯವನ್ನು ನಿರ್ವಹಿಸಿರುವುದು. 1962ರಿಂದ 1967ರವರೆಗೆ ಇವರು ಭಾರತದ ಎರಡನೇ ರಾಷ್ಟ್ರಪತಿಯಾಗಿ ಕಾರ್ಯವನ್ನು ನಿರ್ವಹಿಸಿರುವುದನ್ನು ನಾವಿಲ್ಲಿ ಗಮನಿಸಬಹುದು. ಈ ಸರ್ವಪಲ್ಲಿ ರಾಧಾಕೃಷ್ಣನ್ರವರ ಜನ್ಮದಿನವಾಗಿರ್ತಕ್ಕಂತಹ ಸೆಪ್ಟೆಂಬರ್ 5 ಪ್ರತಿ ವರ್ಷ ಏನು ಮಾಡ್ತಾರಪ್ಪ ಅಂದರೆ ಶಿಕ್ಷಕರ ದಿನ, ಟೀಚರ್ಸ್ ಡೇ ಅಂತಂದು ಸೆಲೆಬ್ರೇಟ್ ಮಾಡಲಾಗ್ತದೆ, ಆಚರಣೆಯನ್ನು ಮಾಡಲಾಗ್ತದೆ ಅಂತಕ್ಕಂಥದ್ದು ನಾವಿಲ್ಲಿ ಗಮನಿಸಬೇಕು. ಇನ್ನು ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋದಾದರೆ 4ನೇ ಪ್ರಶ್ನೆ. ಈ ಒಂದು 4ನೇ ಸರಣಿಯ 4ನೇ ಪ್ರಶ್ನೆ ಏನಪ್ಪ ಅಂತಂದರೆ ಮೊಟ್ಟ ಮೊದಲ ಬಾರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಿದಾಗ ರಾಷ್ಟ್ರಪತಿಗಳು ಯಾರಾಗಿದ್ದರು? ಈ ಒಂದು ಭಾರತ ರತ್ನ ಪ್ರಶಸ್ತಿಯನ್ನು ಮೊಟ್ಟ ಮೊದಲ ಬಾರಿಗೆ ನೀಡಿದಾಗ ಆ ಸಮಯದೊಳಗೆ ರಾಷ್ಟ್ರಪತಿಗಳು ಯಾರಾಗಿದ್ದರು ಅಂತಕ್ಕಂಥದ್ದು ಪ್ರಶ್ನೆ. ಹಾಗಿದ್ರೆ ಆಪ್ಷನ್ಸ್ಗಳನ್ನು ನೋಡೋದಾದರೆ ಆಪ್ಷನ್ ಎ ಜವಾಹರ್ಲಾಲ್ ನೆಹರು, ಆಪ್ಷನ್ ಬಿ ರಾಜೇಂದ್ರ ಪ್ರಸಾದ್, ಆಪ್ಷನ್ ಸಿ ಸರ್ವಪಲ್ಲಿ ರಾಧಾಕೃಷ್ಣನ್, ಆಪ್ಷನ್ ಡಿ ಜಾಕೀರ್ ಹುಸೇನ್. ಹಾಗಿದ್ರೆ ಯಾರು ಮೊಟ್ಟ ಮೊದಲ ಬಾರಿಗೆ ಈ ಒಂದು ಭಾರತ ರತ್ನ ಪ್ರಶಸ್ತಿಯನ್ನು ನೀಡಿದಾಗ ಭಾರತದ ರಾಷ್ಟ್ರಪತಿಗಳ ಯಾರಾಗಿದ್ದರು ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡೋದಾದರೆ ಆಪ್ಷನ್ ಬಿ ರಾಜೇಂದ್ರ ಪ್ರಸಾದ್ ಭಾರತದ ಮೊದಲ
ಏನು ರಾಷ್ಟ್ರಪತಿಗಳು ಅವರೇ ಭಾರತದ ಯಾರು ರಾಜೇಂದ್ರ ಪ್ರಸಾದ್ ಅವರು. ಈ ರಾಜೇಂದ್ರ ಪ್ರಸಾದ್ ಹಾಗೆ ಜವಾಹರ್ಲಾಲ್ ನೆಹರು ಆಗಿರ್ಬೋದು, ಜಾಕಿರ್ ಹುಸೇನ್ ಆಗಿರ್ಬೋದು, ಇವ್ರ ಬಗ್ಗೆ ಸಂಕ್ಷಿಪ್ತವಾಗಿ ನೋಡೋದಾದರೆ ಮೊಟ್ಟ ಮೊದಲನೇದಾಗಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಭಾರತದ ಸಂವಿಧಾನ ರಚನಾ ಸಮಿತಿಯ ಅಧ್ಯಕ್ಷರು ಕೂಡ ಆಗಿದ್ದರು. ಸಂವಿಧಾನ ರಚನಾ ಸಮಿತಿಯ ಅಧ್ಯಕ್ಷರು ಯಾರಾಗಿದ್ದರು? ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಆಗಿದ್ದರು. ನೀವು ಇಲ್ಲಿ ಗಮನಿಸಬೇಕು, ಸಂವಿಧಾನದ ಕರಡು ರಚನಾ ಸಮಿತಿ ಕೂಡ ಅಸ್ತಿತ್ವದಲ್ಲಿತ್ತು. ಕರಡು ರಚನಾ ಸಮಿತಿಯ ಅಧ್ಯಕ್ಷರು ಯಾರಾಗಿದ್ದರಪ್ಪ ಅಂದರೆ ಬಿ ಆರ್ ಅಂಬೇಡ್ಕರ್ ಅವರು ಕರಡು ಸಮಿತಿಯ ಅಧ್ಯಕ್ಷರು ಆಗಿರುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕು. ಈ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಭಾರತದ ಮೊದಲ ರಾಷ್ಟ್ರಪತಿಗಳಾಗಿದ್ದರು. ಭಾರತದ ಮೊದಲ ರಾಷ್ಟ್ರಪತಿಗಳು ಯಾರಾಗಿದ್ದರೆ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು. ಈ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಸುಮಾರು 12 ವರ್ಷಗಳ ಕಾಲ ಭಾರತದ ರಾಷ್ಟ್ರಪತಿಗಳಾಗಿ ಸೇವೆಯನ್ನು ಸಲ್ಲಿಸಿರುವಂಥದ್ದು. ಯಾವಾಗಪ್ಪ ಅಂದರೆ 1950ರಿಂದ 1962ರವರೆಗೆ ಸುಮಾರು 12 ವರ್ಷಗಳ ಕಾಲ ಭಾರತದ ಮೊದಲ ರಾಷ್ಟ್ರಪತಿಯಾಗಿ ಸೇವೆಯನ್ನು ಸಲ್ಲಿಸಿರುವಂಥದ್ದು. ಇವರು ನಿರಂತರವಾಗಿ 2 ಬಾರಿ ರಾಷ್ಟ್ರಪತಿಯಾಗಿ ಆಯ್ಕೆಯಾಗಿರ್ತಕ್ಕಂತಹ ಏಕೈಕ ವ್ಯಕ್ತಿ. ಅಂದರೆ 1950ರಿಂದ 1962ರವರೆಗೆ ಅಂದರೆ ಸುಮಾರು 12 ವರ್ಷಗಳ ಕಾಲ ಆಳ್ವಿಕೆಯನ್ನು ಮಾಡಿದ್ದಾರೆ. ಹಾಗಾಗಿ ಇವರು ನಿರಂತರವಾಗಿ 2 ಬಾರಿ ರಾಷ್ಟ್ರಪತಿಯಾಗಿ ಆಯ್ಕೆಯಾಗಿರ್ತಕ್ಕಂತಹ ಏಕೈಕ ವ್ಯಕ್ತಿ ಯಾರಪ್ಪ ಅಂದರೆ ಅವರೇ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು. ಇವರಿಗೆ ಅಂದರೆ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರಿಗೆ 1962ರಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನು ಕೂಡ ನೀಡಿ ಗೌರವಿಸಲಾಗಿರುವಂಥದ್ದು. 1962ರಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ನಾವಿಲ್ಲಿ ಏನು ನೋಡಬೇಕಾಗಿತ್ತು? ಮೊಟ್ಟ ಮೊದಲ ಬಾರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಿದಾಗ ಭಾರತದ ರಾಷ್ಟ್ರಪತಿಗಳು ಯಾರಾಗಿದ್ದರೆ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು. ಇನ್ನು ನೆಕ್ಸ್ಟ್ ನೋಡೋದಾದರೆ ಜವಾಹರ್ಲಾಲ್ ನೆಹರು ನೀವು ತುಂಬ ಕೇಳಿರ್ತಕ್ಕಂತಹ ಹೆಸರೇ ಇದು ಕೂಡ. ಜವಾಹರ್ಲಾಲ್ ನೆಹರು ಇವರು ಭಾರತದ ಮೊದಲ ಪ್ರಧಾನಮಂತ್ರಿ. ನೀವು ಈಗಾಗಲೇ ನೋಡಿದ್ರಿ ಭಾರತದ ಮೊದಲ ರಾಷ್ಟ್ರಪತಿಗಳು ಯಾರು ಅಂತ. ಭಾರತದ ಮೊದಲ ರಾಷ್ಟ್ರಪತಿಗಳು ರಾಜೇಂದ್ರ ಪ್ರಸಾದ್. ಭಾರತದ ಮೊದಲ ಪ್ರಧಾನಮಂತ್ರಿ ಯಾರಾಗಿದ್ದರೆ ಜವಾಹರ್ಲಾಲ್ ನೆಹರು. 1929ರೊಳಗೆ ಇವರು INCಯ ಅಧ್ಯಕ್ಷರು ಕೂಡ ಆಗಿದ್ದರು. ಏನಿದೆ INC ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್. INC ಅಂತಂದರೆ ಏನಪ್ಪ ಅಂತಂದರೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್. ಈ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಅಧ್ಯಕ್ಷರು 1929ರ ಸಭೆಯ ಅಧಿವೇಶನದ ಅಧ್ಯಕ್ಷರಾಗಿದ್ದರಪ್ಪ ಅಂದರೆ ಜವಾಹರ್ಲಾಲ್ ನೆಹರು. ಈ INC ಯಾವಾಗ ಸ್ಥಾಪನೆ ಆಗಿತ್ತಪ್ಪ ಅಂದರೆ 1885ರೊಳಗೆ ಸ್ಥಾಪನೆ ಆಗಿರುವಂಥದ್ದು. ಈ ಒಂದು INCಯನ್ನು ಯಾರು ಅಂದ್ರೆ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಅಂತ ಕೂಡ ಕರೀತಾರೆ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಂತ ಕೂಡ ಕರೀತಾರೆ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್. ಈ ಒಂದು INCಯನ್ನು 1885ರೊಳಗೆ ಯಾರು ಸ್ಥಾಪನೆ ಮಾಡಿದ್ರಪ್ಪ ಅಂತಂದರೆ ಎ.ಒ. ಹ್ಯೂಮ್ರವರು ಸ್ಥಾಪನೆಯನ್ನು ಮಾಡಿರುವಂಥದ್ದು. ಈ ಒಂದು INC ಅಂದರೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಅಧ್ಯಕ್ಷರು ಯಾರಾಗಿದ್ದರಪ್ಪ ಅಂತಂದರೆ WC ಬ್ಯಾನರ್ಜಿ ಅವರಾಗಿದ್ದರು. WC ಬ್ಯಾನರ್ಜಿ ಅಂದರೆ ಉಮೇಶ್ ಚಂದ್ರ ಬ್ಯಾನರ್ಜಿ ಅವರು ಈ ಒಂದು INCಯ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಮೊದಲ ಅಧ್ಯಕ್ಷರಾಗಿದ್ದರು ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ಹಾಗಿದ್ರೆ ಇಲ್ಲೇನು 1929 ಅಂತಂದರೆ ಏನಪ್ಪ ಇದಂದ್ರೆ ಲಾಹೋರ್ ಅಧಿವೇಶನ ನಡೆದಿತ್ತು. 1929ರೊಳಗೆ INCಯ ಲಾಹೋರ್ ಅಧಿವೇಶನ ನಡೆದಿತ್ತು. ಅಂದರೆ ಲಾಹೋರ್ ಒಳಗೆ ಈ ಒಂದು INCಯ ಅಧಿವೇಶನ ನಡೆದಿತ್ತು. ಈ ಲಾಹೋರ್ ಅಧಿವೇಶನದೊಳಗೆ ಜವಾಹರ್ಲಾಲ್ ನೆಹರೂರವರು ಪೂರ್ಣ ಸ್ವರಾಜ್ಯದ ಕನಸನ್ನು ಕಂಡಿದ್ರು. ಯಾರು? ಜವಾಹರ್ಲಾಲ್ ನೆಹರೂರವರು. ಈ ಜವಾಹರ್ಲಾಲ್ ನೆಹರೂರವರ ಜನ್ಮದಿನವಾಗಿರ್ತಕ್ಕಂತಹ ನವೆಂಬರ್ 14 ಭಾರತದೊಳಗೆ ಏನಂತ ಕರೀತಾರಪ್ಪ ಅಂದರೆ ಮಕ್ಕಳ ದಿನ ಅಂತಂದು ಆಚರಣೆಯನ್ನು ಮಾಡಲಾಗ್ತದೆ. ಮಕ್ಕಳ ದಿನ ಅಂದರೆ ಚಿಲ್ಡ್ರನ್ಸ್ ಡೇ ಅಂತಂದು ಸೆಲೆಬ್ರೇಟ್ ಮಾಡಲಾಗುವಂಥದ್ದು ನವೆಂಬರ್ 14 ಜವಾಹರ್ಲಾಲ್ ನೆಹರೂರವರ ಜನ್ಮದಿನವಾಗಿರುವಂಥದ್ದು. ಈ ಜವಾಹರ್ಲಾಲ್ ನೆಹರೂರವರ ಪ್ರಮುಖ ಪುಸ್ತಕಗಳು ಯಾವುವು ಅಂತ ಗಮನಿಸೋದಾದರೆ
ದ ಡಿಸ್ಕವರಿ ಆಫ್ ಇಂಡಿಯಾ ಅಂತಕ್ಕಂತಹದ್ದು ಪ್ರಮುಖವಾಗಿರ್ತಕ್ಕಂತಹ ಪುಸ್ತಕ. ಅದೇ ರೀತಿಗೆ ಲೆಟರ್ಸ್ ಫ್ರಮ್ ಎ ಫಾದರ್ ಟು ಹಿಸ್ ಡಾಟರ್, ಅಂದರೆ ಇವರು ಜೈಲಿನಲ್ಲಿದ್ದಾಗ ಆತನ ಮಗಳಿಗಾಗಿ ಪತ್ರ ಬರೆದಿರ್ತಕ್ಕಂತಹದ್ದು. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಗ್ಲಿಮ್ಸಸ್ ಆಫ್ ವರ್ಲ್ಡ್ ಹಿಸ್ಟ್ರಿ ಅಂತಕ್ಕಂತಹ ಅದ್ಭುತವಾಗಿರ್ತಕ್ಕಂತಹ ಪುಸ್ತಕಗಳನ್ನು ಕೂಡ ಈ ಜವಾಹರ್ಲಾಲ್ ನೆಹರೂರವರು, ಭಾರತದ ಮೊದಲ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥವ್ರು, ಇವರು ಬರೆದಿರುವಂಥದ್ದು. ಇನ್ನು ನೆಕ್ಸ್ಟ್ ನೋಡೋದಾದರೆ ಡಾಕ್ಟರ್ ಜಾಕೀರ್ ಹುಸೇನ್ ಭಾರತದ ಮೊದಲ ಮುಸ್ಲಿಂ ರಾಷ್ಟ್ರಪತಿ. ಅವ್ರು ಯಾರಪ್ಪ ಅಂದರೆ ಡಾಕ್ಟರ್ ಜಾಕೀರ್ ಹುಸೇನ್. ಇವರು ಡಾಕ್ಟರ್ ಜಾಕೀರ್ ಹುಸೇನ್ರವರು 1967ರಿಂದ 1969ರವರೆಗೆ ಭಾರತದ ರಾಷ್ಟ್ರಪತಿಯಾಗಿ ಸೇವೆಯನ್ನು ಸಲ್ಲಿಸಿರುವಂಥದ್ದು. ಇವರು ಡಾಕ್ಟರ್ ಜಾಕೀರ್ ಹುಸೇನ್ ಏನದಪ್ಪ ಅಂದರೆ ಪದವಿಯಲ್ಲಿದ್ದಾಗಲೇ ನಿಧನರಾಗಿರ್ತಕ್ಕಂತಹ ಮೊದಲ ರಾಷ್ಟ್ರಪತಿ. ಅಂದರೆ ತಾವಿನ್ನೂ ರಾಷ್ಟ್ರಪತಿಗಳಾಗಿದ್ದಾಗಲೇ ಕೂಡ, ರಾಷ್ಟ್ರಪತಿ ವೃತ್ತಿಯಲ್ಲಿ ಇದ್ದಾಗಲೇ ನಿಧನರಾಗಿರ್ತಕ್ಕಂತಹ ಮೊದಲ ರಾಷ್ಟ್ರಪತಿ ಯಾರಪ್ಪ ಅಂದರೆ ಅವರೇ ಡಾಕ್ಟರ್ ಜಾಕೀರ್ ಹುಸೇನ್ ಅವರು. ಈ ಜಾಕೀರ್ ಹುಸೇನ್ರವರಿಗೆ 1963ರಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿರುವಂಥದ್ದು. 1963ರಲ್ಲಿ ಈ ಡಾಕ್ಟರ್ ಜಾಕೀರ್ ಹುಸೇನ್ರವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಲಾಗಿರೋದನ್ನು ನಾವಿಲ್ಲಿ ಗಮನಿಸಬೇಕು. ಇನ್ನು ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋದಾದರೆ ಈ ಸರಣಿಯ 5ನೇ ಪ್ರಶ್ನೆ, ಭಾರತ ರತ್ನ ಪ್ರಶಸ್ತಿ ಪಡೆದ ಮೊದಲ ವಿಜ್ಞಾನಿ ಯಾರು? ಈ ಒಂದು ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದಿರತಕ್ಕಂತಹ ಮೊದಲ ವಿಜ್ಞಾನಿ ಯಾರು ಅಂತಕ್ಕಂಥದ್ದು ಈ 5ನೇ ಪ್ರಶ್ನೆ ಆಗಿರುವಂಥದ್ದು. ಈ ಒಂದು ಪ್ರಶ್ನೆಯ ಆಪ್ಷನ್ಸ್ಗಳನ್ನು ನೋಡ್ತಾ ಹೋಗೋದಾದರೆ ಆಪ್ಷನ್ ಎ ಹೋಮಿ ಜಹಾಂಗೀರ್ ಬಾಬಾ, ಆಪ್ಷನ್ ಬಿ CNR ರಾವ್, ಆಪ್ಷನ್ ಸಿ CV ರಾಮನ್, ಆಪ್ಷನ್ ಡಿ ಅಬ್ದುಲ್ ಕಲಾಂ. ಓಕೆ, ಇನ್ನೊಮ್ಮೆ ಆಪ್ಷನ್ಸ್ಗಳನ್ನು ನೋಡೋದಾದರೆ ಹೋಮಿ ಜಹಾಂಗೀರ್ ಬಾಬಾ, CNR ರಾವ್, CV ರಾಮನ್, ಅಬ್ದುಲ್ ಕಲಾಂ. ಈ ಒಂದು ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದಿರತಕ್ಕಂತಹ ಮೊದಲ ವಿಜ್ಞಾನಿ ಯಾರು ಅಂತಕ್ಕಂತಹ ಪ್ರಶ್ನೆಗೆ ಉತ್ತರವನ್ನು ನೋಡೋದಾದರೆ ಆಪ್ಷನ್ ಸಿ CV ರಾಮನ್. ನಾವು ಆವಾಗಲೇ ನೋಡಿದ್ವಿ, CV ರಾಮನ್ 1954ರಲ್ಲಿ ಮೊದಲನೇದಾಗಿ ಪ್ರಶಸ್ತಿಯನ್ನು ಪಡೆದವ್ರ ಲಿಸ್ಟ್ನೊಳಗೆ ಇವರು ಕೂಡ ಇದ್ದರು. ಸರ್ CV ರಾಮನ್ರವರ ಇವರು ಭೌತ ವಿಜ್ಞಾನಿ ಅನ್ನೋದನ್ನು ಕೂಡ ನಾವು ನೋಡಿದ್ವಿ. ಭೌತ ವಿಜ್ಞಾನಿ ಇವರಿಗೆ 1930ರಲ್ಲಿ ನೊಬೆಲ್ ಅವಾರ್ಡು ಕೂಡ ದೊರಕಿರುವಂಥದ್ದು. ಈ ಸರ್ CV ರಾಮನ್ರವರು ಹಾಗಿದ್ರೆ ಮೊದಲ ವಿಜ್ಞಾನಿ, ಅಂದರೆ ಭಾರತ ರತ್ನ ಪ್ರಶಸ್ತಿಯನ್ನು ಪಡ್ಕೊಂಡಿರ್ತಕ್ಕಂಥ ಮೊದಲ ವಿಜ್ಞಾನಿ ಯಾರಾಗಿದ್ದರೆ ಸರ್ CV ರಾಮನ್ರವರು. ಈ ಎಲ್ಲ ಮಹನೀಯರ ಕುರಿತು ಸಂಕ್ಷಿಪ್ತವಾಗಿ ನೋಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಇವತ್ತಿನ ತರಗತಿಯಲ್ಲಿ ನಾವು ನೋಡ್ತಾ ಹೋಗೋಣ. ಮೊದಲನೇದಾಗಿ ಹೋಮಿ ಜಹಾಂಗೀರ್ ಬಾಬಾ, ನೀವು ಈ ಪರಮಾಣುವಿನ ಕುರಿತು ಸ್ವಲ್ಪ ಅಧ್ಯಯನ ಮಾಡಿದ್ರಿ ಅಂತಂದರೆ ಈ ಹೋಮಿ ಜಹಾಂಗೀರ್ ಬಾಬಾ ಅವ್ರ ಹೆಸರು ಕೇಳೇ ಇರ್ತೀರ. ಈ ಹೋಮಿ ಜಹಾಂಗೀರ್ ಬಾಬಾ ಅವ್ರ ಬಗ್ಗೆ ಈಗ ಇವತ್ತಿನ ತರಗತಿಯಲ್ಲಿ ನೋಡ್ತಾ ಹೋಗೋಣ. ಡಾಕ್ಟರ್ ಹೋಮಿ ಜಹಾಂಗೀರ್ ಬಾಬಾ ಅವರನ್ನು ಭಾರತದ ಪರಮಾಣು ವಿಜ್ಞಾನ ಕ್ಷೇತ್ರದ ಪಿತಾಮಹ, ಅಂದರೆ ಈ ಆಟೋಮಿಕ್ನ ಪಿತಾಮಹ ಅಂತ ಕೂಡ ಕರೀತಾರೆ. ಭಾರತದ ಪರಮಾಣು ವಿಜ್ಞಾನಿ ಅಂದರೆ ಆಟೋಮಿಕ್ ಸೈನ್ಸ್ನ ಫಾದರ್ ಅಂತ ಕೂಡ ಕರೆಯಲಾಗ್ತದೆ. ಯಾರನ್ನ? ಡಾಕ್ಟರ್ ಹೋಮಿ ಜಹಾಂಗೀರ್ ಬಾಬಾ ಅವ್ರನ್ನ. ಈ ಭಾರತದ ಪರಮಾಣು ಶಕ್ತಿ ಕಾರ್ಯಕ್ರಮದ ಸ್ಥಾಪಕ ಮತ್ತು ಮಾರ್ಗದರ್ಶಕ ಯಾರಪ್ಪ ಅಂದರೆ ಇವರು ಹೋಮಿ ಜಹಾಂಗೀರ್ ಬಾಬಾ ಅವರು. ಇವರು ಭಾರತದ ಮೊದಲ ಸಂಶೋಧನಾ ಪರಮಾಣು ರಿಯಾಕ್ಟರ್ ಅಪ್ಸರಾದ ಸ್ಥಾಪನೆಯನ್ನು ಮಾಡಿರುವಂಥದ್ದು. ಹಾಗಿದ್ರೆ ನಮಗಿಲ್ಲಿ ಇನ್ನೊಂದು ಪ್ರಶ್ನೆಯನ್ನು ಹುಟ್ಕೊಳ್ತು. ಹಾಗಿದ್ರೆ ಭಾರತದ ಮೊದಲ ಸಂಶೋಧನಾ ಪರಮಾಣು ರಿಯಾಕ್ಟರ್ ಯಾವುದು? ಭಾರತದ ಮೊದಲ ಸಂಶೋಧನಾ ಪರಮಾಣು ರಿಯಾಕ್ಟರ್ ಯಾವುದಾಗಿದ್ರೆ ಅಪ್ಸರಾ ಅಂತಕ್ಕಂಥದ್ದು. ಈ ಅಪ್ಸರವನ್ನು ಸ್ಥಾಪನೆ ಮಾಡಿದವರು ಯಾರು? ಹೋಮಿ ಜಹಾಂಗೀರ್ ಬಾಬಾ ಅವರು. ಇವ್ರ ಹೆಸರಲ್ಲಿ ಬಾರ್ಕನ್ನು ಕೂಡ ಸ್ಥಾಪನೆಯನ್ನು ಮಾಡಲಾಯಿತು. ಬಾರ್ಕ್ ನೀವೆಲ್ಲ ಗಮನಿಸಬೇಕು. ಈ ಬಾರ್ಕ್ನ ಕೂಡ ಯಾರು ಸ್ಥಾಪನೆಯನ್ನು ಮಾಡಿದ್ರು? ಇವರೇ ಹೋಮಿ ಜಹಾಂಗೀರ್ ಬಾಬಾ ಅವರು 1954ರಲ್ಲಿ ಸ್ಥಾಪನೆಯನ್ನು ಮಾಡಿರುವಂಥದ್ದು. ಈ ಬಾರ್ಕ್ ಏನಿದು? ಬಾರ್ಕ್ ಅಂತಂದರೆ ಬಾಬಾ ಪರಮಾಣು ಸಂಶೋಧನಾ ಕೇಂದ್ರ. ಅಂದರೆ ಬಾಬಾ ಆಟೋಮಿಕ್ ರಿಸರ್ಚ್ ಸೆಂಟರ್. ಬಾಬಾ ಆಟೋಮಿಕ್ ರಿಸರ್ಚ್ ಸೆಂಟರ್. ಬಾಬಾ ಆಟೋಮಿಕ್ ರಿಸರ್ಚ್ ಸೆಂಟರ್ನ 1954ರಲ್ಲಿ ಡಾಕ್ಟರ್ ಹೋಮಿ ಜಹಾಂಗೀರ್ ಬಾಬಾರವರು ಸ್ಥಾಪನೆಯನ್ನು ಮಾಡಿರುವಂಥದ್ದು. ಇನ್ನು ನೆಕ್ಸ್ಟ್ ನೋಡೋದಾದರೆ CNR ರಾವ್. ನಿಮಗೆಲ್ಲರಿಗೂ ಗೊತ್ತಿರುವಂಥದ್ದು CNR ರಾವ್ ಕರ್ನಾಟಕದವರು. CNR ಅವರು
ಕರ್ನಾಟಕದ ಒಬ್ಬ ರಸಾಯನಶಾಸ್ತ್ರಜ್ಞ, ಇವರು ಕೂಡ ಒಬ್ಬ ವಿಜ್ಞಾನಿ. ಇವ್ರ ಕುರಿತಾಗಿ ನೋಡೋದಾದರೆ ಇವರ ಪೂರ್ಣ ಹೆಸರು CNR ಅವರ ಪೂರ್ಣ ಹೆಸರು ಏನಪ್ಪ ಅಂದರೆ ಡಾಕ್ಟರ್ ಚಿಂತಾಮಣಿ ನಾಗೇಶ್ ರಾಮಚಂದ್ರ ರಾವ್. ಡಾಕ್ಟರ್ ಚಿಂತಾಮಣಿ ನಾಗೇಶ್ ರಾಮಚಂದ್ರ ರಾವ್ ಅಂತಕ್ಕಂಥದ್ದು ಇವರ ಪೂರ್ಣ ಹೆಸರಾಗಿರುವಂಥದ್ದು. ಇವರು ಭಾರತದ ಪ್ರಮುಖ ರಸಾಯನಶಾಸ್ತ್ರಜ್ಞರು. CNR ರಾವ್ ಭಾರತದ ಪ್ರಮುಖ ರಸಾಯನಶಾಸ್ತ್ರಜ್ಞರಾಗಿರುವಂಥದ್ದು. ಇವರು ಸುಮಾರು 1800ಕ್ಕೂ ಹೆಚ್ಚು ಸಂಶೋಧನಾ ಲೇಖಗಳು, ಅಂದರೆ 1800ಕ್ಕೂ ಹೆಚ್ಚು ಸಂಶೋಧನಾ ಲೇಖನಗಳು ಅಷ್ಟೇ ಅಲ್ಲ, ಮತ್ತು 58ಕ್ಕೂ ಹೆಚ್ಚು ಪುಸ್ತಕಗಳ ಲೇಖನವನ್ನು ಕೂಡ ಮಂಡಿಸಿರುವಂಥದ್ದು. ನಾವಿಲ್ಲೇನು ನೋಡಿದ್ವಿ, 1800ಕ್ಕೂ ಹೆಚ್ಚು ಸಂಶೋಧನಾ ಲೇಖನಗಳು ಅಂದರೆ ರಿಸರ್ಚ್ ಥೀಸಸ್ಗಳನ್ನು ಇವರು ಮಂಡಿಸಿರುವಂಥದ್ದು ಅಷ್ಟೇ ಅಲ್ಲ, 58ಕ್ಕೂ ಹೆಚ್ಚು ಪುಸ್ತಕಗಳನ್ನು ಕೂಡ ಇವರು ಮಂಡಿಸಿರುವಂಥದ್ದು. ಯಾರು? ಸರ್ CNR ರಾವ್ ಅವರು. ಈ CNR ಅವರವರಿಗೆ 2014ರಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿರುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕು. 2014ರಲ್ಲಿ ಇವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿರುವಂಥದ್ದು. ಇನ್ನು ನೆಕ್ಸ್ಟ್ ನೋಡೋದಾದರೆ ಡಾಕ್ಟರ್ APJ ಅಬ್ದುಲ್ ಕಲಾಂ. ಡಾಕ್ಟರ್ APJ ಅಬ್ದುಲ್ ಕಲಾಂ ನಿಮಗೆಲ್ಲರಿಗೂ ಗೊತ್ತಿರುವಂತೆ ಇವರು ಜನರ ರಾಷ್ಟ್ರಪತಿ ಅಂತಂದೇ ಫೇಮಸ್ ಆಗಿದ್ದರು, ಪ್ರಸಿದ್ಧಿಯನ್ನು ಪಡ್ಕೊಂಡಿದ್ದರು. ಹಾಗಾದರೆ ಈ ಒಂದು ಡಾಕ್ಟರ್ APJ ಅಬ್ದುಲ್ ಕಲಾಂ ರವರ ಕುರಿತಾಗಿ ನೋಡೋದಾದರೆ ಈ ಡಾಕ್ಟರ್ APJ ಅಬ್ದುಲ್ ಕಲಾಂ ರವರ ಪೂರ್ಣ ಹೆಸರು ಏನಪ್ಪ ಅಂದರೆ ಅವುಲ್ ಫಕೀರ್ ಜೈನುಲಾಬದ್ದೀನ್ ಅಬ್ದುಲ್ ಕಲಾಂ. ಅವುಲ್ ಫಕೀರ್ ಜೈನುಲಾಬದ್ದೀನ್ ಅಬ್ದುಲ್ ಕಲಾಂ ಅಂತಕ್ಕಂಥದ್ದು ಇವರ ಪೂರ್ಣ ಹೆಸರಾಗಿರುವಂಥದ್ದು. ಇವರು ಭಾರತದ 11ನೇ ರಾಷ್ಟ್ರಪತಿಯಾಗಿ ಕಾರ್ಯವನ್ನು ನಿರ್ವಹಿಸಿರುವಂಥದ್ದು. ಇವರು ಭಾರತದ 11ನೇ ರಾಷ್ಟ್ರಪತಿಯಾಗಿ ಸೇವೆಯನ್ನು ಸಲ್ಲಿಸಿರುವಂಥದ್ದು. ಇವರನ್ನು ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕೂಡ ಕರೀತಾರೆ. ಭಾರತದ ಕ್ಷಿಪಣಿ ಮಾನವ ಅಂತ ಕೂಡ ಕರೆಯಲಾಗ್ತದೆ. ನಾನು ಆವಾಗಲೇ ಹೇಳಿದೆ ಇವರನ್ನು ಜನರ ರಾಷ್ಟ್ರಪತಿ ಅಂತ ಕೂಡ ಕರೆಯಲಾಗ್ತದೆ. ಇವರು ಜನರ ರಾಷ್ಟ್ರಪತಿಯಾಗಿ ಹೆಚ್ಚು ಸೇವೆಯನ್ನು ಸಲ್ಲಿಸಿರುವಂಥದ್ದು. ಈ ಡಾಕ್ಟರ್ APJ ಅಬ್ದುಲ್ ಕಲಾಂ ರವರಿಗೆ 1997ರೊಳಗೆ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿರುವಂಥದ್ದು. 1997ರಲ್ಲಿ ಈ ಒಂದು ಭಾರತ ರತ್ನ ಪ್ರಶಸ್ತಿಯನ್ನು ನೀಡಲಾಗಿದೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ಈ ಡಾಕ್ಟರ್ APJ ಅಬ್ದುಲ್ ಕಲಾಂ ರವರು ಹಲವಾರು ಪುಸ್ತಕಗಳನ್ನು ಬರೆದಿದ್ದು ಅದರಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು ಯಾವಪ್ಪ ಅಂತಂದರೆ ವಿಂಗ್ಸ್ ಆಫ್ ಫೈರ್ ಅಂತಕ್ಕಂಥದ್ದು, ಇಂಡಿಯಾ 2020, ಇಗ್ನೈಟೆಡ್ ಮೈಂಡ್ಸ್. ಇನ್ನೂ ಹಲವಾರು ಪುಸ್ತಕಗಳನ್ನ ಈ ಡಾಕ್ಟರ್ APJ ಅಬ್ದುಲ್ ಕಲಾಂ ಬರೆದಿರುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕು. ನೆಕ್ಸ್ಟ್ ಆರನೇ ಪ್ರಶ್ನೆ ಕುರಿತಾಗಿ ನೋಡೋದಾದರೆ ಭಾರತ ರತ್ನ ಪ್ರಶಸ್ತಿ ವಿಜೇತರನ್ನ ಯಾರು ಶಿಫಾರಸು ಮಾಡ್ತಾರೆ? ಈ ಒಂದು ಭಾರತ ರತ್ನ ಪ್ರಶಸ್ತಿಯ ವಿಜೇತರನ್ನ ಯಾರು ಶಿಫಾರಸು ಮಾಡ್ತಾರೆ ಅಂತಕ್ಕಂಥದ್ದು ಪ್ರಶ್ನೆ. ಹಾಗಿದ್ರೆ ಯಾರು ಶಿಫಾರಸು ಮಾಡ್ತಾರೆ? ಆಪ್ಷನ್ಸ್ಗಳನ್ನ ನೋಡ್ತಾ ಹೋಗೋದಾದರೆ ಆಪ್ಷನ್ A ಭಾರತದ ಪ್ರಧಾನಮಂತ್ರಿಗಳು, ಆಪ್ಷನ್ B ಭಾರತದ ರಾಷ್ಟ್ರಪತಿಗಳು, ಆಪ್ಷನ್ C ಭಾರತದ ಉಪರಾಷ್ಟ್ರಪತಿಗಳು, ಅಷ್ಟೇ ಅಲ್ಲ ಆಪ್ಷನ್ D ಏನು ರಾಜ್ಯಪಾಲರು. ಹಾಗಿದ್ರೆ ಯಾರು ಈ ಒಂದು ಭಾರತ ರತ್ನ ಪ್ರಶಸ್ತಿಯ ವಿಜೇತರನ್ನು ಶಿಫಾರಸು ಮಾಡ್ತಾರೆ ಅಂತ ನೋಡೋದಾದರೆ ಆಪ್ಷನ್ A ಭಾರತದ ಪ್ರಧಾನಮಂತ್ರಿಗಳು ಏನು ಮಾಡ್ತಾರಪ್ಪ ಅಂತಂದರೆ ಈ ಒಂದು ಭಾರತ ರತ್ನ ಪ್ರಶಸ್ತಿಯನ್ನು ಯಾರಿಗೆ ನೀಡಬೇಕು ಅಂತಕ್ಕಂಥ ಅವರ ಹೆಸರುಗಳನ್ನು ಶಿಫಾರಸು ಮಾಡ್ತಕ್ಕಂತಹ ಕೆಲಸವನ್ನು ಕೂಡ ಇಲ್ಲಿ ಮಾಡುವಂಥದ್ದು ಯಾರು? ಭಾರತದ ಪ್ರಧಾನಮಂತ್ರಿಗಳು. ಇನ್ನು ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋದಾದರೆ 7ನೇ ಪ್ರಶ್ನೆ, ಮೊದಲ ಬಾರಿಗೆ ಮರಣೋತ್ತರವಾಗಿ ಅಂದರೆ ಪೋಸ್ಟಮಸ್ಲಿ ಭಾರತ ರತ್ನ ಪ್ರಶಸ್ತಿನ ಯಾರಿಗೆ ನೀಡಲಾಯಿತು? ಅಂದರೆ ಮೊಟ್ಟ ಮೊದಲ ಬಾರಿಗೆ ಮರಣೋತ್ತರವಾಗಿ ಈ ಒಂದು ಭಾರತ ರತ್ನ ಪ್ರಶಸ್ತಿನ ಯಾರಿಗೆ ನೀಡಲಾಯಿತು ಅಂತಕ್ಕಂಥದ್ದು ಪ್ರಶ್ನೆ. ಆಪ್ಷನ್ಸ್ಗಳನ್ನು ನೋಡೋದಾದರೆ ಆಪ್ಷನ್ A ಕರ್ಪೂರಿ ಠಾಕೂರ್, ಆಪ್ಷನ್ B V.V. ಗಿರಿ, ಆಪ್ಷನ್ C ಲಾಲ್ ಬಹದ್ದೂರ್ ಶಾಸ್ತ್ರಿ, ಆಪ್ಷನ್ D B.R. ಅಂಬೇಡ್ಕರ್. ಹಾಗಿದ್ರೆ ಯಾರು ಮೊಟ್ಟ ಮೊದಲ ಬಾರಿಗೆ ಈ ಒಂದು ಮರಣೋತ್ತರವಾಗಿ ಈ ಒಂದು ಭಾರತ ರತ್ನ ಪ್ರಶಸ್ತಿಯನ್ನು ಪಡ್ಕೊಂಡ್ರು ಅಂತ ನೋಡೋದಾದರೆ ಆಪ್ಷನ್ C ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರಿಗೆ ಮೊಟ್ಟ ಮೊದಲ ಬಾರಿಗೆ ಮರಣೋತ್ತರವಾಗಿ ಈ ಒಂದು ಭಾರತ ರತ್ನ ಪ್ರಶಸ್ತಿಯನ್ನು ನೀಡಲಾಗಿರುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕು. ಈ ಒಂದು ಮಹನೀಯರ ಸಂಕ್ಷಿಪ್ತ ಮಾಹಿತಿಯನ್ನು ನಾವಿಲ್ಲಿ ನೋಡಿದ್ರೆ ಮೊಟ್ಟ ಮೊದಲನೇದಾಗಿ ಲಾಲ್ ಬಹದ್ದೂರ್ ಶಾಸ್ತ್ರಿ ನೀವೆಲ್ಲ ಕೇಳಿರ್ತಕ್ಕಂತಹ ಹೆಸರು. ಇವರು ಭಾರತದ ಎರಡನೇ ಪ್ರಧಾನಮಂತ್ರಿ. ಮೊದಲನೇ ಪ್ರಧಾನಮಂತ್ರಿ ನಾವು ಈಗಾಗಲೇ ನೋಡಿದ್ವಿ. ಮೊದಲನೇ ಪ್ರಧಾನಮಂತ್ರಿ ಯಾರು? ಜವಾಹರ್ಲಾಲ್ ನೆಹರು.
ಜವಾಹರ್ಲಾಲ್ ನೆಹರೂರವರ ನಂತರ ಭಾರತದ ಎರಡನೇ ಪ್ರಧಾನಮಂತ್ರಿಯಾಗಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಕಾರ್ಯವನ್ನು ನಿರ್ವಹಿಸಿರುವಂಥದ್ದು. ಇವರು 1964ರಿಂದ 1966ರವರೆಗೆ ಭಾರತದ ಎರಡನೇ ಪ್ರಧಾನಮಂತ್ರಿಯಾಗಿ ಕಾರ್ಯವನ್ನು ನಿರ್ವಹಿಸಿರುವಂಥದ್ದು. ಇವ್ರದ್ದೊಂದು ಅತ್ಯದ್ಭುತವಾಗಿರ್ತಕ್ಕಂತಹ ಘೋಷಣೆ ಇದೆ. ಏನಪ್ಪ ಅದು ಆ ಘೋಷಣೆ ಅಂತಂದರೆ ಜೈ ಜವಾನ್ ಜೈ ಕಿಸಾನ್, ಜೈ ಜವಾನ್ ಜೈ ಕಿಸಾನ್ ಅಂತಕ್ಕಂಥದ್ದು ಇವರ ಪ್ರಸಿದ್ಧವಾಗಿರ್ತಕ್ಕಂತಹ ಘೋಷಣೆಯಾಗಿರುವಂಥದ್ದು. ಈ ಲಾಲ್ ಬಹದ್ದೂರ್ ಶಾಸ್ತ್ರಿಯವರಿಗೆ 1966ರಲ್ಲಿ ಮರಣೋತ್ತರವಾಗಿ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಲಾಗಿರುವುದನ್ನು ನಾವಿಲ್ಲಿ ಗಮನಿಸಬೇಕು. 1966 ಫಸ್ಟ್ ಟೈಮ್ ಈ ಒಂದು ಭಾರತ ರತ್ನ ಪ್ರಶಸ್ತಿಯನ್ನು ಮರಣೋತ್ತರವಾಗಿ ನೀಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೆ 1966ರಲ್ಲಿ. ಅದರಲ್ಲೂ ಕೂಡ ಮೊದಲನೇದಾಗಿ ಈ ಲಾಲ್ ಬಹದ್ದೂರ್ ಶಾಸ್ತ್ರಿಯವರಿಗೆ ಮೊದಲನೇದಾಗಿ ಮರಣೋತ್ತರವಾಗಿ ನೀಡಲಾಗಿರೋದನ್ನು ನಾವಿಲ್ಲಿ ಗಮನಿಸಬೇಕು. ಇನ್ನು ನೆಕ್ಸ್ಟ್ ನೋಡೋದಾದರೆ ಕರ್ಪೂರಿ ಠಾಕೂರ್ 2024ರಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದಿರುವಂಥದ್ದು. ಈ ಕರ್ಪೂರಿ ಠಾಕೂರ್ ಅವರು ಬಿಹಾರದ ಮುಖ್ಯಮಂತ್ರಿಯಾಗಿ ಕಾರ್ಯವನ್ನು ನಿರ್ವಹಣೆಯನ್ನು ಮಾಡಿದರು. ಈ ಕರ್ಪೂರಿ ಠಾಕೂರ್ ಅವರು 2024ರೊಳಗೆ ಮರಣೋತ್ತರವಾಗಿ ಭಾರತ ರತ್ನ ಪ್ರಶಸ್ತಿಯನ್ನು ಪಡ್ಕೊಂಡಿರುವಂಥದ್ದು. ಕರ್ಪೂರಿ ಠಾಕೂರ್ ಅವರಿಗೆ 2024ರೊಳಗೆ ಮರಣೋತ್ತರವಾಗಿ ಈ ಒಂದು ಭಾರತ ರತ್ನ ಪ್ರಶಸ್ತಿಯನ್ನು ನೀಡಲಾಗಿರುವಂಥದ್ದು. ಇನ್ನು ನೆಕ್ಸ್ಟ್ ನೋಡೋದಾದರೆ ವಿ ವಿ ಗಿರಿ ಇವರು ಕೂಡ ಕರ್ನಾಟಕದವರು. ಈ ವಿ ವಿ ಗಿರಿಯವರ ಪೂರ್ಣ ಹೆಸರೇನಪ್ಪ ಅಂತಂದರೆ ವರಹಗಿರಿ ವೆಂಕಟಗಿರಿ ಅಂತಕ್ಕಂಥದ್ದು ಇವರ ಪೂರ್ಣ ಹೆಸರು. ಇವರು ಭಾರತದ 4ನೇ ರಾಷ್ಟ್ರಪತಿಯಾಗಿ ಕಾರ್ಯವನ್ನು ನಿರ್ವಹಿಸಿರುವಂಥದ್ದು. ವಿ ವಿ ಗಿರಿಯವರು ಭಾರತದ 4ನೇ ರಾಷ್ಟ್ರಪತಿಯಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಇವರಿಗೆ ಅಂದರೆ ವಿ ವಿ ಗಿರಿಯವರಿಗೆ 1975ರಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿರುವಂಥದ್ದು. ಯಾವಾಗ 1975ರಲ್ಲಿ ಈ ಒಂದು ಭಾರತ ರತ್ನ ಪ್ರಶಸ್ತಿಯನ್ನು ನೀಡಲಾಗಿರುವಂಥದ್ದು. ಇನ್ನು ನೆಕ್ಸ್ಟ್ ನೋಡೋದಾದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇವರ ಪೂರ್ಣ ಹೆಸರು ಏನಪ್ಪ ಅಂತಂದರೆ ಡಾಕ್ಟರ್ ಭೀಮರಾವ್ ರಾಮಜಿ ಅಂಬೇಡ್ಕರ್ ಅಂತಕ್ಕಂಥದ್ದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪೂರ್ಣ ಹೆಸರಾಗಿರುವಂಥದ್ದು. ಇವರು ಭಾರತದ ಸಂವಿಧಾನ ಕರಡು ಸಮಿತಿಯ ಅಧ್ಯಕ್ಷರಾಗಿದ್ದರು. ರಚನಾ ಸಮಿತಿಯ ಅಧ್ಯಕ್ಷರಾಗಿದ್ದರು. ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರಾಗಿದ್ದರು. ಇವರು ಸಂವಿಧಾನದ ಕರಡು ಅಂದರೆ ಡ್ರಾಫ್ಟಿಂಗ್ ಕಮಿಟಿಯ ಅಧ್ಯಕ್ಷರಾಗಿದ್ದರಪ್ಪ ಅಂತಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆಗಿದ್ದರು. ಇವರಿಗೆ 1990ರೊಳಗೆ ಮರಣೋತ್ತರವಾಗಿ ಈ ಒಂದು ಭಾರತ ರತ್ನ ಪ್ರಶಸ್ತಿಯನ್ನು ನೀಡಲಾಗಿರೋದನ್ನು ನಾವಿಲ್ಲಿ ಗಮನಿಸಬೇಕು. 1990ರಲ್ಲಿ ಇವರಿಗೆ ಮರಣೋತ್ತರವಾಗಿ ಈ ಒಂದು ಭಾರತ ರತ್ನ ಪ್ರಶಸ್ತಿಯನ್ನು ನೀಡಲಾಯಿತು. ಪ್ರತಿ ವರ್ಷ ಏನು ಮಾಡ್ತಾರಪ್ಪ ಅಂದರೆ ಏಪ್ರಿಲ್ 14 ಅಂಬೇಡ್ಕರ್ ಜಯಂತಿ, ಪ್ರತಿ ವರ್ಷ ಏಪ್ರಿಲ್ 14 ಅಂಬೇಡ್ಕರ್ ಜಯಂತಿ ಅಂತ ಒಂದು ಆಚರಣೆಯನ್ನು ಮಾಡಲಾಗ್ತದೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ಇನ್ನು ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋದಾದರೆ ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದ ಮೊದಲ ಕನ್ನಡಿಗ ಯಾರು? ಈ ಒಂದು ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂತಹ ಮೊದಲ ಕನ್ನಡಿಗ ಯಾರು ಅಂತಕ್ಕಂಥದ್ದು ಪ್ರಶ್ನೆ. ಆಪ್ಷನ್ಸ್ನ ನೋಡ್ತಾ ಹೋಗೋದಾದರೆ ಆಪ್ಷನ್ ಎ ಸರ್ ಎಂ ವಿಶ್ವೇಶ್ವರಯ್ಯ, ಆಪ್ಷನ್ ಬಿ ಭೀಮಸೇನ್ ಜೋಶಿ, ಆಪ್ಷನ್ ಸಿ CNR ರಾವ್, ಆಪ್ಷನ್ ಡಿ ಸರ್ವಪಲ್ಲಿ ರಾಧಾಕೃಷ್ಣನ್. ಹಾಗಿದ್ರೆ ಯಾರು ಮೊದಲ ಬಾರಿಗೆ ಈ ಒಂದು ಭಾರತ ರತ್ನ ಪ್ರಶಸ್ತಿಯನ್ನು ಪಡ್ಕೊಂಡ್ರು ಅಂತಂದು ನೋಡೋದಾದರೆ ಆಪ್ಷನ್ ಎ ಸರ್ ಎಂ ವಿಶ್ವೇಶ್ವರಯ್ಯನವ್ರಿಗೆ ಮೊದಲ ಬಾರಿಗೆ ಅಂದರೆ ಈ ಒಂದು ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದಿರತಕ್ಕಂತಹ ಕನ್ನಡಿಗ ಅಂತಂದು ನಾವು ಗರ್ವದಿಂದ ಹೇಳ್ಬೋದಾಗಿರುವಂಥದ್ದು. ಹಾಗಿದ್ರೆ ಇವ್ರ ಕುರಿತಾಗಿ ನೋಡೋದಾದರೆ ಸರ್ ಎಂ ವಿಶ್ವೇಶ್ವರಯ್ಯನವರ ಪೂರ್ಣ ಹೆಸರೇನಪ್ಪ ಅಂದರೆ ಮೋಕ್ಷಗುಂಡಂ ವಿಶ್ವೇಶ್ವರಯ್ಯ. ಇವರು ಮೂಲತಃ ಕನ್ನಡದವರಲ್ಲ. ಇವರ ತಾತನವರಿಂದ ಅವರು ಇಲ್ಲಿ ಕರ್ನಾಟಕಕ್ಕೆ ವಲಸೆ ಬಂದ ನಂತರ ಇವರು ಮೂಲವಾಗಿ ಮೋಕ್ಷಗುಂಡಂ ವಿಶ್ವೇಶ್ವರಯ್ಯ ಅಂದರೆ ಕರ್ನಾಟಕದವರು ಆದರು ಅಂತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬೇಕು. ಇವರು 1912ರಿಂದ 1918ರವರೆಗೆ ಅಂದರೆ 1912ರಿಂದ 1918ರವರೆಗೆ ಮೈಸೂರಿನ 19ನೇ ದಿವಾನರಾಗಿ ಸೇವೆಯನ್ನು ಸಲ್ಲಿಸಿರುವಂಥದ್ದು. 1912ರಿಂದ 1918ರವರೆಗೆ 19ನೇ ದಿವಾನರಾಗಿ ಸೇವೆಯನ್ನು ಸಲ್ಲಿಸಿರುವಂಥದ್ದು. ಇವರು ದಿವಾನರಾಗಿರ್ತಕ್ಕಂತಹ ಸಮಯದೊಳಗೆ ಯಾರು ಹಾಗಿದ್ರಿ ಈ ಒಂದು ಮೈಸೂರಿನ ಅರಸರಾಗಿದ್ದರು ಅಂತ ನೋಡೋದಾದರೆ ನಾಲ್ವಡಿ ಕೃಷ್ಣರಾಜ ಒಡೆಯರವರು ಆಗಿನ ಮೈಸೂರಿನ ಅರಸರಾಗಿದ್ದರು ಅಂತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬೇಕು. ಈ ಸರ್ ಎಂ ವಿಶ್ವೇಶ್ವರಯ್ಯನವ್ರನ್ನ ಆಧುನಿಕ ಮೈಸೂರಿನ ನಿರ್ಮಾಪಕ, ಆಧುನಿಕ
ಮೈಸೂರಿನ ನಿರ್ಮಾಪಕ ಅಂತ ಕೂಡ ಕರೆಯಲಾಗ್ತದೆ. ಏನು ಮಾಡರ್ನ್ ಪ್ರೊಡ್ಯೂಸರ್ ಆಫ್ ಮಾಡರ್ನ್ ಮೈಸೂರು ಅಂತ ಯಾರನ್ನ ಕರೀತಾರಪ್ಪ ಅಂತಂದರೆ ಸರ್ ಎಂ ವಿಶ್ವೇಶ್ವರಯ್ಯನವ್ರನ್ನ ಕರೆಯಲಾಗುವಂಥದ್ದು. ಇವರು ತಾವು ದಿವಾನರಾಗಿರತಕ್ಕಂತಹ ಸಮಯದೊಳಗೆ ಹಲವಾರು ಜನರಿಗೆ ಉಪಯೋಗವಾಗತಕ್ಕಂತಹ ಸುಮಾರು ಕೆಲಸ ಕಾರ್ಯಗಳನ್ನು ಮಾಡಿರುವಂಥದ್ದು. ಆ ಕೆಲಸ ಕಾರ್ಯಗಳು ಏನೇನು ಅಂತ ನೋಡೋದಾದರೆ ಇವರು ಮೈಸೂರಿನಲ್ಲಿ ಸೋಪ್ ಫ್ಯಾಕ್ಟ್ರಿಯನ್ನು ಸ್ಥಾಪನೆಯನ್ನು ಮಾಡಿದರು. ಸ್ಥಾಪನೆ ಮಾಡಿದರು. ಅಷ್ಟೇ ಅಲ್ಲ, ಭದ್ರಾವತಿಯಲ್ಲಿ ಮೈಸೂರು ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ ಭದ್ರಾವತಿಯೊಳಗೆ ಮೈಸೂರು ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ ಅಂತ ಸ್ಥಾಪನೆ ಮಾಡಿರುವಂಥದ್ದು. ಈಗ ಇದರ ಹೆಸರೇನಪ್ಪ, ಇದನ್ನ ಏನಂತ ಕರೀತಾರಪ್ಪ ಅಂದರೆ ವಿಸ್ಕೋ ಅಂತ ಕರೀತಾರೆ. ವಿಸ್ಕೋ, ವಿಶ್ವೇಶ್ವರಯ್ಯ ಐರನ್ ಆ್ಯಂಡ್ ಸ್ಟೀಲ್ ಕಂಪನಿ, ವಿಶ್ವೇಶ್ವರಯ್ಯ ಐರನ್ ಆ್ಯಂಡ್ ಸ್ಟೀಲ್ ಕಂಪನಿ ಅಂತಂದು ಕರೆಯಲಾಗ್ತದೆ. ಇದು ಆಲ್ರೆಡಿ ಸುಮಾರು ವರ್ಷಗಳಿಂದ ಮುಚ್ಚಿತ್ತು. ಈಗ ರೀಸೆಂಟಾಗಿ ಈ ಒಂದು ವಿಸ್ಕೋ ಕಂಪನಿಯನ್ನು ಅಂದರೆ ಈ ವಿಶ್ವೇಶ್ವರಯ್ಯ ಐರನ್ ಆ್ಯಂಡ್ ಸ್ಟೀಲ್ ಕಂಪನಿಯನ್ನು ಇತ್ತೀಚೆಗೆ ಸಂಸದರಾಗಿರ್ತಕ್ಕಂತಹ BY ರಾಘವೇಂದ್ರ ಅವರು ಮತ್ತೆ ರೀಓಪನ್ ಮಾಡಿರುವಂಥದ್ದನ್ನು ನಾವು ಗಮನಿಸಬೇಕು. ಇನ್ನು ನೆಕ್ಸ್ಟ್ ನೋಡೋದಾದರೆ ಬೆಂಗಳೂರೊಳಗೆ ಪಾಲಿಟೆಕ್ನಿಕ್ ಕಾಲೇಜನ್ನು ಕೂಡ ಸ್ಥಾಪನೆಯನ್ನು ಮಾಡಿರುವಂಥದ್ದು. ಈಗ ಶ್ರೀ ಜಯಚಾಮರಾಜೇಂದ್ರ ಪಾಲಿಟೆಕ್ನಿಕ್ ಅಂತ ಕೂಡ ಅದನ್ನು ಕರೀತಾರೆ. ಪ್ರಸ್ತುತ ಅದರ ಹೆಸರೇನಪ್ಪ ಅಂದರೆ ಶ್ರೀ ಜಯಚಾಮರಾಜೇಂದ್ರ ಪಾಲಿಟೆಕ್ನಿಕ್ ಅಂತ ಕರೆಯಲಾಗ್ತದೆ. ನೆಕ್ಸ್ಟು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯವನ್ನು ಕೂಡ ಸರ್ ಎಂ ವಿಶ್ವೇಶ್ವರಯ್ಯನವರು ದಿವಾನರಾಗಿದ್ದಂತಹ ಕಾಲದಲ್ಲಿ ಸ್ಥಾಪನೆಯಾಗಿರುವಂಥದ್ದು. ಅಷ್ಟೇ ಅಲ್ಲ, ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು, ಈ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರನ್ನು ಕೂಡ ಸ್ಥಾಪನೆಯನ್ನು ಮಾಡಿರುವಂಥದ್ದು. ಈ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಸ್ಥಾಪನೆ ಆಗಿದ್ದು ಯಾವಾಗಪ್ಪ ಅಂದರೆ 1913ರಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು 1913ರಲ್ಲಿ ಸ್ಥಾಪನೆ ಆಗಿರುವಂಥದ್ದು. ಈ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರನ್ನು ಏನು ಮಾಡಿದ್ರಪ್ಪ ಅಂತಂದರೆ 2017ರೊಳಗೆ SBI ಅಂದರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದೊಳಗೆ ವಿಲೀನವನ್ನು ಮಾಡಿರುವಂಥದ್ದು ನಾವಿಲ್ಲಿ ಗಮನಿಸಬೇಕು. ಏನು, ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರನ್ನು 2017ರೊಳಗೆ SBI ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದೊಳಗೆ ವಿಲೀನವನ್ನು ಮಾಡಿರುವಂಥದ್ದು ನಾವಿಲ್ಲಿ ಗಮನಿಸಬೇಕು. ಇನ್ನು ನೆಕ್ಸ್ಟ್ ನೋಡೋದಾದರೆ ಇವರು ಮತ್ತು ಸೆಂಚುರಿ ಕ್ಲಬ್ಬನ್ನು ಸ್ಥಾಪನೆ ಮಾಡಿರುವಂಥದ್ದು. ಅಷ್ಟೇ ಅಲ್ಲ, ಮೈಸೂರು ಚೇಂಬರ್ ಆಫ್ ಕಾಮರ್ಸ್ ಅನ್ನು ಈಗ ಏನಂತ ಕರೀತಾರಪ್ಪ ಅಂದರೆ ಕರ್ನಾಟಕ ಚೇಂಬರ್ಸ್ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ ಒಕ್ಕೂಟ ಅಂತ ಕೂಡ ಕರೆಯಲಾಗ್ತದೆ. ಅಷ್ಟೇ ಅಲ್ಲ, ಮೈಸೂರು ಅಫೆಕ್ಸ್ ಚೇಂಬರ್ ಆಫ್ ಕಾಮರ್ಸನ್ನು ಕೂಡ ಇವರು ಸ್ಥಾಪನೆ ಮಾಡಿರುವಂಥದ್ದು. ಆ ಅಫೆಕ್ಸ್ ಚೇಂಬರ್ ಕಾಮರ್ಸನ್ನು ಈಗ ಕರ್ನಾಟಕ ಅಫೆಕ್ಸ್ ಚೇಂಬರ್ ಅಂತ ಕೂಡ ಕರೆಯಲಾಗ್ತದೆ. ಇವರು ಅಷ್ಟೇ ಅಲ್ಲ, ದಿವಾನರಾಗಿರ್ತಕ್ಕಂತಹ ಕಾಲದಲ್ಲಿ ಸುಮಾರು ಕೆಲಸ ಕಾರ್ಯಗಳನ್ನು ಜನರಿಗೆ ಉಪಯೋಗ ಆಗ್ತಕ್ಕಂತಹ ಕೆಲಸವನ್ನು ಇವರು ಮಾಡಿರುವಂಥದ್ದು. ಅಷ್ಟೇ ಅಲ್ಲ, ಬೆಂಗಳೂರಿನಲ್ಲಿ ಮುದ್ರಣಾಲಯ ಅಂದರೆ ಪ್ರಿಂಟಿಂಗ್ ಅನ್ನು ಕೂಡ ಬೆಂಗಳೂರಿನಲ್ಲಿ ಇವರು ಸ್ಥಾಪನೆಯನ್ನು ಮಾಡಿರುವಂಥದ್ದು. ಅಷ್ಟೇ ಅಲ್ಲ, 1917ರೊಳಗೆ ಇವರು ಏನು ಮಾಡಿದ್ರಪ್ಪ ಅಂದರೆ ಬೆಂಗಳೂರಿನಲ್ಲಿ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜನ್ನು ಕೂಡ ಸ್ಥಾಪನೆಯನ್ನು ಮಾಡಿರುವಂಥದ್ದು. ಇವರ ಜನ್ಮದಿನವಾಗಿರ್ತಕ್ಕಂತಹ ಸೆಪ್ಟೆಂಬರ್ 15 ಈ ಸರ್ ಎಂ ವಿಶ್ವೇಶ್ವರಯ್ಯನವರ ಜನ್ಮದಿನ ಯಾವಾಗ ಸೆಪ್ಟೆಂಬರ್ 15. ಆ ಸೆಪ್ಟೆಂಬರ್ 15 ಏನು ಮಾಡ್ತಾರಪ್ಪ ಅಂದರೆ ಭಾರತ, ಶ್ರೀಲಂಕಾ ಮತ್ತು ತಾಂಜಾನಿಯಾದೊಳಗೆ ಆಸ್ಟ್ರೇಲಿಯಾ, ಶ್ರೀಲಂಕಾ ಮತ್ತು ತಾಂಜಾನಿಯಾದಲ್ಲಿಯೂ ಕೂಡ ಏನು ಮಾಡ್ತಾರಪ್ಪ ಅಂದರೆ ಇಂಜಿನಿಯರ್ಗಳ ದಿನವಾಗಿ ಅಂದರೆ ಇಂಜಿನಿಯರ್ಸ್ ಡೇಯನ್ನು ಕೂಡ ಸೆಲೆಬ್ರೇಟ್ ಮಾಡುವಂಥದ್ದು. ಇಂಜಿನಿಯರ್ಸ್ ಡೇ ಯಾವಾಗ ಆಗಿದ್ರೆ ಸೆಪ್ಟೆಂಬರ್ 15. ಇವರಿಗೆ ಸರ್ ಎಂ ವಿಶ್ವೇಶ್ವರಯ್ಯನವ್ರಿಗೆ 1955ರಲ್ಲಿ ಭಾರತ ಸರ್ಕಾರ ಏನು ಮಾಡ್ತಪ್ಪ ಅಂದರೆ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಿರುವಂಥದ್ದು. 1954ರೊಳಗೆ ಸ್ಥಾಪನೆಯಾಗಿರ್ತಕ್ಕಂತಹ ಈ ಪ್ರಶಸ್ತಿ 1955ರೊಳಗೆ ಸರ್ ಎಂ ವಿಶ್ವೇಶ್ವರಯ್ಯನವ್ರಿಗೂ ಕೂಡ ದೊರಕಿರುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕು. ಇನ್ನು ನೆಕ್ಸ್ಟ್ ನೋಡೋದಾದರೆ ಭೀಮಸೇನ್ ಜೋಶಿ ಯಾರಪ್ಪ ಅಂತಂದರೆ ಇವರೊಬ್ಬ ಹಿಂದೂಸ್ತಾನಿ ಸಂಗೀತಗಾರ. ಈ ಭೀಮಸೇನ್ ಜೋಶಿ ಯಾರಪ್ಪ ಅಂದರೆ ಹಿಂದೂಸ್ತಾನಿ ಸಂಗೀತಗಾರ, ಅದರೊಳಗೂ ಇವರು ಕರ್ನಾಟಕದವರು ಅಂತಕ್ಕಂಥದ್ದು ಗಮನಿಸಬೇಕು ನಾವಿಲ್ಲಿ. ಇವರ ಶೈಲಿ ಅಂದರೆ ಈ ಹಿಂದೂಸ್ತಾನಿ ಸಂಗೀತದಲ್ಲಿ ಆಗಿರ್ಬೋದು ಸುಮಾರು ಈ ಸಂಗೀತ ಶೈಲಿಗಳಿರ್ತವೆ. ಆ ಶೈಲಿಗಳಲ್ಲಿ ಅಂದರೆ ಗಜಲ್ ಶೈಲಿ ಆಗಿರ್ಬೋದು, ಧ್ರುಪದ್ ಶೈಲಿ ಆಗಿರ್ಬೋದು, ಇನ್ನೂ ಹಲವಾರು ಶೈಲಿಗಳು ಇದರಲ್ಲಿ ಕಂಡು ಬರ್ತವೆ. ಅದರಲ್ಲೂ ಕೂಡ ಈ ಭೀಮಸೇನ್ ಜೋಶಿಯವರು ಯಾವ ಶೈಲಿಯಲ್ಲಿ ಇದ್ರಪ್ಪ ಅಂದರೆ ಕಿರಾಣ ಘರಾಣ ಅಂತದನ್ನು ನಾವಿಲ್ಲಿ ಗಮನಿಸಬೇಕು. ಇದು ಕೂಡ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಕಿರಾಣ ಘರಾಣ ಶೈಲಿ, ಭೀಮಸೇನ್ ಜೋಶಿ ಅವರ ಶೈಲಿ ಯಾವುದಾಗಿದ್ರೆ ಕಿರಾಣ ಘರಾಣ. ಈ ಭೀಮಸೇನ್ ಜೋಶಿ ಅವರಿಗೆ 2009ರಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿರುವಂಥದ್ದು. 2009 ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ಹಾಗಿದ್ರೆ 2009ರೊಳಗೆ ಈ ಭೀಮಸೇನ್ ಜೋಶಿ ಅವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿರುವಂಥದ್ದು. ಇನ್ನು ನೆಕ್ಸ್ಟ್ ಪ್ರಶ್ನೆಯನ್ನು ನೋಡಿದ್ರೆ ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದ ಮೊದಲ ವಿದೇಶಿಗ ಯಾರು ಅಂದರೆ ಮೊಟ್ಟ ಮೊದಲ ಬಾರಿಗೆ ಈ ಒಂದು ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದಿರತಕ್ಕಂಥ ವಿದೇಶಿಗ ಫಾರಿನರ್ ಯಾರು ಅಂತಕ್ಕಂಥ ಪ್ರಶ್ನೆ. ಹಾಗಿದ್ರೆ ಯಾರು ಅದು ಫಾರಿನರ್ ಅಂತ ನೋಡ್ತಾ ಹೋಗೋದಾದರೆ ಆಪ್ಷನ್ ಎ
ನೆಲ್ಸನ್ ಮಂಡೇಲಾ, ಆಪ್ಷನ್ ಬಿ ಮದರ್ ತೆರೇಸಾ, ಆಪ್ಷನ್ ಸಿ ಖಾನ್ ಅಬ್ದುಲ್ ಗಫರ್ ಖಾನ್, ಆಪ್ಷನ್ ಡಿ ಮೇಲಿನ ಯಾರೂ ಅಲ್ಲ. ನೆಲ್ಸನ್ ಮಂಡೇಲಾ, ಮದರ್ ತೆರೇಸಾ, ಖಾನ್ ಅಬ್ದುಲ್ ಗಫರ್ ಖಾನ್. ಆಪ್ಷನ್ ಡಿ ಏನು, ಮೇಲಿನ ಯಾರೂ ಅಲ್ಲ. ಹಾಗಿದ್ರೆ ಯಾರು ಮೊಟ್ಟ ಮೊದಲ ಬಾರಿಗೆ ಈ ಒಂದು ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥ ವಿದೇಶಿಗ ಅಥವಾ ಫಾರಿನ್ ಯಾರು ಅಂತ ನೋಡೋದಾದರೆ ಆಪ್ಷನ್ ಸಿ ಖಾನ್ ಅಬ್ದುಲ್ ಗಫರ್ ಖಾನ್. ಖಾನ್ ಅಬ್ದುಲ್ ಗಫರ್ ಖಾನ್ ನೀವೆಲ್ಲ ಗಮನಿಸಬೇಕು, ಗಡಿನಾಡ ಗಾಂಧಿ ಅಂತ ಕರೆಯಲಾಗ್ತದೆ. ಗಡಿನಾಡ ಗಾಂಧಿ ಅಥವಾ ಫ್ರಂಟಿಯರ್ ಗಾಂಧಿ ಅಂತ ಕೂಡ ಕರೆಯಲಾಗ್ತದೆ. ಯಾರು, ಖಾನ್ ಅಬ್ದುಲ್ ಗಫರ್ ಖಾನ್. ಇವರು ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದಿರತಕ್ಕಂತಹ ಮೊಟ್ಟ ಮೊದಲ ವಿದೇಶಿಗ ಅಂತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬೇಕು. ಈ ಮಹನೀಯರ ಕುರಿತಾಗಿ ಕೂಡ ನಾವು ಸಂಕ್ಷಿಪ್ತವಾಗಿ ನೋಡ್ತಕ್ಕಂತಹ ಪ್ರಯತ್ನವನ್ನು ನಾವಿಲ್ಲಿ ಮಾಡ್ತಾ ಹೋಗೋಣ. ನೆಲ್ಸನ್ ಮಂಡೇಲಾ ನಿಮಗೆಲ್ಲರಿಗೂ ಚಿರಪರಿಚಿತರಾಗಿರ್ತಕ್ಕಂತಹ ಹೆಸರು. ಈ ನೆಲ್ಸನ್ ಮಂಡೇಲಾ ಯಾರಪ್ಪ ಅಂದರೆ ದಕ್ಷಿಣ ಆಫ್ರಿಕಾದವರು. ದಕ್ಷಿಣ ಆಫ್ರಿಕಾದಲ್ಲಿ ಈ ಹಿಂದೆ ಏನಿತ್ತಪ್ಪ ಅಂತಂದರೆ ಜಾತಿ ಭೇದ ಅಂದರೆ ಕರಿಯ ಬಿಳಿ ಅಂತಕ್ಕಂತಹ ತಾರತಮ್ಯ ಸುಮಾರು ಇತ್ತು. ಆ ಜಾತಿ ಭೇದ ನೀತಿಯ ವಿರುದ್ಧ ಹೋರಾಡಿರ್ತಕ್ಕಂತಹ ಮಹಾನ್ ಹೋರಾಟಗಾರ ಅಥವಾ ಮಹಾನ್ ವ್ಯಕ್ತಿ ಯಾರಪ್ಪ ಅಂದರೆ ನೆಲ್ಸನ್ ಮಂಡೇಲಾ ಅಂತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬೇಕು. ಇವರು ದಕ್ಷಿಣ ಆಫ್ರಿಕಾದ ಮೊದಲ ಕಪ್ಪು ಜನಾಂಗದ ರಾಷ್ಟ್ರಪತಿ. ಇವರು ಯಾರು, ನೆಲ್ಸನ್ ಮಂಡೇಲಾ ಅವರು ದಕ್ಷಿಣ ಆಫ್ರಿಕಾದ ಮೊದಲ ಕಪ್ಪು ಜನಾಂಗದ ರಾಷ್ಟ್ರಪತಿಯಾಗಿರುವಂಥದ್ದನ್ನು 1994ರಿಂದ 1999ರವರೆಗೆ ಇವರು ದಕ್ಷಿಣ ಆಫ್ರಿಕಾದ ರಾಷ್ಟ್ರಪತಿಯಾಗಿ ಸೇವೆಯನ್ನು ಸಲ್ಲಿಸಿರುವಂಥದ್ದು. ಇಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರೋದೇನು, ದಕ್ಷಿಣ ಆಫ್ರಿಕಾದ ಮೊದಲ ಕಪ್ಪು ಜನಾಂಗದ ರಾಷ್ಟ್ರಪತಿ ಯಾರಪ್ಪ ಆಗಿದ್ರೆ ಅಂತಂದರೆ ನೆಲ್ಸನ್ ಮಂಡೇಲಾರವರು. ಈ ನೆಲ್ಸನ್ ಮಂಡೇಲಾರವರು ಅಹಿಂಸಾ ಮತ್ತು ಸಮಾನತೆಗಾಗಿ ಹೋರಾಡಿರ್ತಕ್ಕಂತಹ ವಿಶ್ವದ ಶ್ರೇಷ್ಠ ಮಾನವ ಹಕ್ಕುಗಳ ಹೋರಾಟಗಾರ ಅಂತಂದೇ ಹೆಸರಾಗಿರುವಂಥದ್ದು. ಅಹಿಂಸೆ ಮತ್ತು ಸಮಾನತೆಗಾಗಿ ಹೋರಾಡಿರ್ತಕ್ಕಂತಹ ಒಬ್ಬ ಸಾಮಾಜಿಕ ಹಕ್ಕುಗಳ ಹೋರಾಟಗಾರ ಯಾರಪ್ಪ ಅಂತಂದರೆ ಅವರೇ ನೆಲ್ಸನ್ ಮಂಡೇಲಾರವರು. ಈ ನೆಲ್ಸನ್ ಮಂಡೇಲಾರವರು 1993ರಲ್ಲಿ ಇವ್ರಿಗೆ ಏನು ಮಾಡಿದ್ರಪ್ಪ ಅಂದ್ರೆ ಅಂತಾರಾಷ್ಟ್ರೀಯ ಶಾಂತಿ ಪುರಸ್ಕಾರ ಅಥವಾ ನೊಬೆಲ್ ಶಾಂತಿ ಅವಾರ್ಡನ್ನು ಕೂಡ ನೀಡಲಾಗಿರುವಂಥದ್ದು. ಈ ನೆಲ್ಸನ್ ಮಂಡೇಲಾ ಅವರಿಗೆ 1990ರೊಳಗೆ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿರುವಂಥದ್ದು. ನೆಲ್ಸನ್ ಮಂಡೇಲಾ ಅವರು 1993ರಲ್ಲಿ ಏನು ಮಾಡಿದಪ್ಪ ಅಂದರೆ ನೊಬೆಲ್ ಶಾಂತಿ ಅವಾರ್ಡನ್ನು ಪಡೆದಿದ್ದಾರೆ. ಅಷ್ಟೇ ಅಲ್ಲ, 1990ರೊಳಗೆ ಇವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಲಾಗಿರುವಂಥದ್ದು. ಈ ಒಂದು ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದುಕೊಂಡಿರ್ತಕ್ಕಂಥ ಎರಡನೇ ವಿದೇಶಿಗ ಯಾರಾಗಿದ್ದರೆ ನೆಲ್ಸನ್ ಮಂಡೇಲಾ ಅಂತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬೇಕು. ಇನ್ನು ನೆಕ್ಸ್ಟ್ ನೋಡೋದಾದರೆ ಮದರ್ ತೆರೇಸಾ. ಈ ಮದರ್ ತೆರೇಸಾ ಮೂಲತಃ ಭಾರತೀಯರಲ್ಲ. ಈ ಮದರ್ ತೆರೇಸಾ ಮೆಸಿಡೋನಿಯಾದವರು. ನೀವು ಅಲೆಕ್ಸಾಂಡರ್ ಹೆಸರನ್ನ ಕೇಳಿದಾಗ ಈ ಒಂದು ಮೆಸಿಡೋನಿಯಾ ಹೆಸರನ್ನು ಕೂಡ ಕೇಳಿರ್ತೀರ. ಈ ಮೆಸಿಡೋನಿಯಾದವರು ಯಾರು, ಮದರ್ ತೆರೇಸಾ. ಈ ಮದರ್ ತೆರೇಸಾ ಮೆಸಿಡೋನಿಯಾದಲ್ಲಿ ಜನಿಸಿದರೂ ಕೂಡ ಭಾರತಕ್ಕೆ ಬಂದು ತಮ್ಮ ಜೀವನವನ್ನೆಲ್ಲ ಭಾರತೀಯರಿಗೋಸ್ಕರ ಭಾರತದಲ್ಲಿ ಅವರ ಪ್ರೇಮ, ದಯೆ ಮತ್ತು ಮಾನವ ಸೇವೆಗೆಂದೇ ತಮ್ಮ ಜೀವನವನ್ನು ಮುಡುಪಾಗಿಟ್ಟಿರ್ತಕ್ಕಂತಹ ಮಹಾನ್ ವ್ಯಕ್ತಿ ಅಥವಾ ವ್ಯಕ್ತಿತ್ವ ಯಾರಪ್ಪ ಅಂದರೆ ಅವರೇ ಮದರ್ ತೆರೇಸಾ. ಈ ಮದರ್ ತೆರೇಸಾ ಅವರವ್ರಿಗೆ 1979ರೊಳಗೆ ಏನು ಮಾಡಿದ್ರಪ್ಪ ಅಂದರೆ ನೊಬೆಲ್ ಶಾಂತಿ ಪುರಸ್ಕಾರವನ್ನು ನೀಡಿ ಗೌರವಿಸಲಾಗಿರುವಂಥದ್ದು. 1979ರೊಳಗೆ ಇವರು ಮಾಡಿರ್ತಕ್ಕಂತಹ ಅತ್ಯುನ್ನತ ಸೇವೆಗೆ ಏನು ಮಾಡಿದ್ರಪ್ಪ ಅಂದರೆ ನೊಬೆಲ್ ಶಾಂತಿ ಪುರಸ್ಕಾರವನ್ನು ನೀಡಲಾಗಿರುವಂಥದ್ದು. ಅಷ್ಟೇ ಅಲ್ಲ, ಇವರಿಗೆ 1980ರೊಳಗೆ ಅಂದರೆ ಮಾರನೇ ವರ್ಷ ಏನು ಮಾಡಿದ್ರಪ್ಪ ಅಂದರೆ 1980ರೊಳಗೆ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿರುವಂಥದ್ದು. 1980ರೊಳಗೆ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿರುವುದನ್ನು ನಾವಿಲ್ಲಿ ಗಮನಿಸಬೇಕು. ಇನ್ನು ನೆಕ್ಸ್ಟು ಖಾನ್ ಅಬ್ದುಲ್ ಗಫರ್ ಖಾನ್ ಗಡಿನಾಡ ಗಾಂಧಿ ಅಥವಾ ಫ್ರಂಟಿಯರ್ ಗಾಂಧಿ ಅಂತಂದೇ ಕೂಡ ಹೆಸರಾಗಿರುವಂಥದ್ದು. ಈ ಖಾನ್ ಅಬ್ದುಲ್ ಗಫರ್ ಖಾನ್ ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದಿರತಕ್ಕಂತಹ ಮೊದಲ ವಿದೇಶಿಗ, ಮೊದಲ ಫಾರಿನರ್ ಆಗಿರುವಂಥದ್ದು. ಇವರು ಮಹಾತ್ಮ ಗಾಂಧೀಜಿಯವರ ಅನುಯಾಯಿ. ಈ ಮಹಾತ್ಮ ಗಾಂಧೀಜಿಯವರ ಅಹಿಂಸಾ ತತ್ವದ ಅತ್ಯಂತ ನಿಷ್ಠಾವಂತ ಅನುಯಾಯಿ ಯಾರಪ್ಪ ಅಂದರೆ ಖಾನ್ ಅಬ್ದುಲ್ ಗಫರ್ ಖಾನ್. ನಿಮಗೆಲ್ಲರಿಗೂ ಗೊತ್ತಿರುವಂಥ ಮಹಾತ್ಮ ಗಾಂಧೀಜಿಯವರ ಅಹಿಂಸಾ ತತ್ವಗಳು ಅದು ಏನಪ್ಪ ಅಂತಂದರೆ ಸತ್ಯ, ಅಹಿಂಸೆ, ಶಾಂತಿ. ಈ ನಿಯಮಗಳನ್ನು ಅನುಸರಿಸಿದವರು ಯಾರಪ್ಪ ಅಂದರೆ ಖಾನ್ ಅಬ್ದುಲ್ ಗಫರ್ ಖಾನ್. ಈ ಖಾನ್ ಅಬ್ದುಲ್ ಗಫರ್ ಖಾನನ್ನು ಗಡಿನಾಡ ಗಾಂಧಿ ಅಥವಾ ಫ್ರಂಟಿಯರ್ ಗಾಂಧಿ ಅಂತ ಕೂಡ ಕರೆಯಲಾಗ್ತದೆ. ಗಡಿನಾಡ ಗಾಂಧಿ ಅಥವಾ ಫ್ರಂಟಿಯರ್ ಗಾಂಧಿ ಅಂತ ಕೂಡ ಕರೆಯಲಾಗ್ತದೆ. ಇವರು ಈ ಖಾನ್ ಅಬ್ದುಲ್ ಗಫರ್ ಖಾನ್ ಅವರು ಏನು ಮಾಡಿದ್ರಪ್ಪ ಅಂದರೆ ಖುದಾಯಿ ಖಿದ್ಮತ್ಗಾರ್ ಅಂದರೆ ದೇವರ ಸೈನಿಕರು ಅಂತಕ್ಕಂತಹ ಒಂದು ಹಿಂಸಾರಹಿತ ಸೈನ್ಯವನ್ನು ಕಟ್ಟಿದ್ರು. ಈ ಒಂದು ಸೈನ್ಯವನ್ನು ಸ್ಥಾಪನೆ ಮಾಡಿದರು. ಹಾಗಿದ್ರೆ ಏನದು ಖುದಾಯಿ
ಖಿದ್ಮತ್ಗಾರ್. ಈ ಖುದಾಯಿ ಖಿದ್ಮತ್ಗಾರ್ಗೆ ಇನ್ನೊಂದು ಹೆಸರು ಏನಪ್ಪ ಅಂದರೆ ಕೆಂಪಂಗಿ ಸೈನ್ಯ. ಕೆಂಪಂಗಿ ಸೈನ್ಯ ಅಂತ ಕೂಡ ಕರೀತಾರೆ. ಏನು, ರೆಡ್ ಶರ್ಟ್ ಆರ್ಮಿ, ರೆಡ್ ಶರ್ಟ್ಸ್ ಆರ್ಮಿ ಅಂತ ಕೂಡ ಕರೆಯಲಾಗುವಂಥದ್ದು. ಅಂದರೆ ಏನು, ಖುದಾಯಿ ಖಿದ್ಮತ್ಗಾರ್ ಅಂತಕ್ಕಂತಹ ಒಂದು ಹಿಂಸೆ ಇಲ್ಲದೆ ಇರತಕ್ಕಂತಹ ಒಂದು ಸೈನ್ಯವನ್ನು ಯಾರು ಸ್ಥಾಪನೆ ಮಾಡಿದ್ರಾಗಿದ್ದರೆ ಖಾನ್ ಅಬ್ದುಲ್ ಗಫಾರ್ ಖಾನ್ ಅವರು. ಈ ಖಾನ್ ಅಬ್ದುಲ್ ಗಫಾರ್ ಖಾನ್ ಅವರಿಗೆ 1987 ಏನು ಮಾಡ್ತಪ್ಪ ಅಂದರೆ ಭಾರತ ಸರ್ಕಾರ ಭಾರತ ರತ್ನ ಪುರಸ್ಕಾರವನ್ನು ನೀಡಿ ಗೌರವಿಸಿರೋದನ್ನು ನಾವಿಲ್ಲಿ ಗಮನಿಸಬೇಕು. ಈ ಒಂದು ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂತಹ ಮೊಟ್ಟ ಮೊದಲ ಪಾಕಿಸ್ತಾನಿ ನಾಗರಿಕ ಹಾಗಿದ್ರೆ ಯಾರಪ್ಪ ಅಂದರೆ ಖಾನ್ ಅಬ್ದುಲ್ ಗಫಾರ್ ಖಾನ್ ರವರು. ಇನ್ನು ನೆಕ್ಸ್ಟ್ ಪ್ರಶ್ನೆಯನ್ನು ನೋಡಿದ್ರೆ ಈ ಒಂದು ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದಿರತಕ್ಕಂತಹ ಮೊದಲ ಮಹಿಳೆ ಯಾರು, ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದಿರತಕ್ಕಂತಹ ಮೊದಲ ಮಹಿಳೆ ಯಾರು ಅಂತಕ್ಕಂಥದ್ದು ಪ್ರಶ್ನೆ. ಹಾಗಿದ್ರೆ ಆಪ್ಷನ್ಸನ್ನು ನೋಡ್ತಾ ಹೋಗೋದಾದರೆ ಇಂದಿರಾ ಗಾಂಧಿ, ಆಪ್ಷನ್ ಎ ಇಂದಿರಾ ಗಾಂಧಿ, ಆಪ್ಷನ್ ಬಿ ಲತಾ ಮಂಗೇಶ್ಕರ್, ಆಪ್ಷನ್ ಸಿ ಅರುಣಾ ಅಸಫ್ ಅಲಿ, ಆಪ್ಷನ್ ಡಿ ಮದರ್ ತೆರೇಸಾ. ಈ ಒಂದು ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದಿರತಕ್ಕಂತಹ ಮೊಟ್ಟ ಮೊದಲ ಮಹಿಳೆ ಯಾರು ಅಂತ ನೋಡೋದಾದರೆ ಆಪ್ಷನ್ ಎ ಇಂದಿರಾ ಗಾಂಧಿಯರವರು ಮೊಟ್ಟ ಮೊದಲ ಈ ಒಂದು ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದಿರತಕ್ಕಂತಹ ಮಹಿಳೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬೇಕು. ಹಾಗಿದ್ರೆ ಅವ್ರ ಕುರಿತಾಗಿ ಸಂಕ್ಷಿಪ್ತವಾಗಿ ನೋಡ್ತಕ್ಕಂತಹ ಪ್ರಯತ್ನವನ್ನು ನಾವಿಲ್ಲಿ ಮಾಡ್ತಾ ಹೋಗೋಣ. ಇಂದಿರಾ ಗಾಂಧಿಯವರು ಭಾರತದ ಮೊದಲ ಮಹಿಳಾ ಪ್ರಧಾನಮಂತ್ರಿ ಯಾರಾಗಿದ್ದರೆ ಇಂದಿರಾ ಗಾಂಧಿ. ಈ ಇಂದಿರಾ ಗಾಂಧಿಯವರು ಅಕ್ಟೋಬರ್ 31, 1984 ಏನಾಯ್ತಪ್ಪ ಅಂತಂದರೆ ತಂದೆ ಆಗಿರತಕ್ಕಂತಹ ಒಂದು ಭದ್ರತಾ ಸಿಬ್ಬಂದಿ ಆಗಿರತಕ್ಕಂಥ ಸಿಖ್ ರಕ್ಷಣಾ ಸಿಬ್ಬಂದಿಯಿಂದ ಹತ್ಯೆಗೊಳಗಾದರು. ಅಂದರೆ ಇವರು ತನ್ನದೇ ಆಗಿರ್ತಕ್ಕಂತಹ ಏನು ಭದ್ರತಾ ಸಿಬ್ಬಂದಿಯನ್ನು ಹೊಂದಿದ್ರಲ್ಲ, ಆ ಭದ್ರತಾ ಸಿಬ್ಬಂದಿಯಲ್ಲಿ ಇರತಕ್ಕಂತಹ ಒಬ್ಬ ಸಿಖ್ ರಕ್ಷಣಾ ಸಿಬ್ಬಂದಿ ಇವ್ರನ್ನ ಕೊಲೆ ಮಾಡಿದ. ಅವರಿಂದ ಇವನು ಇಂದಿರಾ ಗಾಂಧಿಯವರು ಹತ್ಯೆಗೊಳಗಾದರು. ಯಾವಾಗ? 1984 ಅಕ್ಟೋಬರ್ 31ರಂದು. ಈ ಇಂದಿರಾ ಗಾಂಧಿಯವರಿಗೆ 1971 ಈ ಒಂದು ಭಾರತ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿರುವಂಥದ್ದು. ಭಾರತ ರತ್ನ ಪ್ರಶಸ್ತಿ ಅಥವಾ 1971 ಈ ಇಂದಿರಾ ಗಾಂಧಿಗೂ ಕೂಡ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿರುವಂಥದ್ದು. ಈ ಮೂಲಕ ಈ ಒಂದು ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದಿರತಕ್ಕಂತಹ ಮೊದಲ ಮಹಿಳೆ ಯಾರಾಗಿದ್ದರೆ ಇಂದಿರಾ ಗಾಂಧಿಯವರು ಮೊಟ್ಟ ಮೊದಲ ಮಹಿಳೆ ಈ ಒಂದು ಪ್ರಶಸ್ತಿಯನ್ನು ಪಡೆದಿರುವಂಥದ್ದು. ಇನ್ನು ನೆಕ್ಸ್ಟ್ ನೋಡೋದಾದರೆ ಲತಾ ಮಂಗೇಶ್ಕರ್ ಹೆಸರು ನೀವು ಆಲ್ರೆಡಿ ಕೇಳಿರ್ತಾರೆ. ಅವ್ರು ಸುಮಾರು ಹಾಡುಗಳನ್ನು ಕೂಡ ಕೇಳಿರ್ತಾರೆ ಅಂತ ನಾನು ಭಾವಿಸ್ತೀನಿ. ಈ ಲತಾ ಮಂಗೇಶ್ಕರ್ ಅವರನ್ನು ಭಾರತದ ಕೋಗಿಲೆ ಅಂತ ಕರೀತಾರೆ. ಭಾರತದ ಕೋಗಿಲೆ, ನೈಟಿಂಗೇಲ್ ಆಫ್ ಇಂಡಿಯಾ ಅಂತ ಕೂಡ ಕರೆಯಲಾಗ್ತದೆ. ಈ ಲತಾ ಮಂಗೇಶ್ಕರ್ ಅವರು ಸುಮಾರು 30,000ಕ್ಕೂ ಹೆಚ್ಚು ಹಾಡುಗಳನ್ನು ಹಾಡಿದ್ದಾರೆ. ಲತಾ ಮಂಗೇಶ್ಕರ್ ಅವರು 30,000ಕ್ಕಿಂತ ಹೆಚ್ಚು ಹಾಡುಗಳನ್ನು ಹಾಡಿರೋದನ್ನು ನಾವಿಲ್ಲಿ ಗಮನಿಸಬೇಕು. ಈ ಲತಾ ಮಂಗೇಶ್ಕರ್ ಅವ್ರಿಗೆ 2001 ಭಾರತ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿರುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕು. ಈ ಎಲ್ಲ ಪ್ರಶ್ನೆಗಳು ಅಂದರೆ ಈ ಚಿಕ್ಕ ಪಾಯಿಂಟ್ಗಳು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರ್ತವೆ. ನೀವೆಲ್ಲ ಈ ಎಲ್ಲ ಪಾಯಿಂಟ್ಸ್ಗಳನ್ನ ನೋಟ್ಸ್ ಮಾಡ್ಕೊಂಡು ಇಟ್ಕೊಂಡ್ರೆ ತುಂಬ ಹೆಲ್ಪ್ ಆಗುತ್ತೆ ಮುಂಬರುವ ಎಕ್ಸಾಮ್ಸ್ಗಳಲ್ಲೂ ಕೂಡ. ನೆಕ್ಸ್ಟ್ ಬರ್ತಕ್ಕಂಥದ್ದು ಅರುಣಾ ಅಸಫ್ ಅಲಿ. ಈ ಅರುಣಾ ಅಸಫ್ ಅಲಿ ಅವರು ಕೂಡ ತುಂಬ ದೊಡ್ಡ ಹೋರಾಟಗಾರ್ತಿ, ಅದೇ ರೀತಿ ದೇಶಭಕ್ತಿ ಮತ್ತು ರಾಜಕೀಯ ನಾಯಕಿಯಾಗಿ ಕೂಡ ಕರ್ತವ್ಯವನ್ನು ನಿರ್ವಹಿಸಿರುವಂಥದ್ದು. ಈ ಅರುಣಾ ಅಸಫ್ ಅಲಿ 1942 ನಡೆದಿರತಕ್ಕಂತಹ ಕ್ವಿಟ್ ಇಂಡಿಯಾ ಚಳುವಳಿ ಅಂದರೆ ಭಾರತ ಬಿಟ್ಟು ತೊಲಗಿ ಚಳುವಳಿ ಅಂತ ಕೂಡ ಹೆಸರಾಗಿರುವಂಥದ್ದು. ಈ ಕ್ವಿಟ್ ಇಂಡಿಯಾ ಚಳುವಳಿಯ ಸಂದರ್ಭದೊಳಗೆ ಬಾಂಬೆ ಗೌರ್ಮೆಂಟ್ ಹೌಸ್ ಒಳಗೆ ರಾಷ್ಟ್ರಧ್ವಜವನ್ನು ಹಾರಿಸಿರ್ತಕ್ಕಂತಹ ಧೀರ ಮಹಿಳೆ ಯಾರಪ್ಪ ಅಂದರೆ ಅವರೇ ಅರುಣಾ ಅಸಫ್ ಅಲಿ ಯಾರಾಗಿದ್ದರೆ ಈ 1942 ಅಂದರೆ ನೀವು ಇಲ್ಲಿ ಗಮನಿಸಬೇಕು. ಕ್ವಿಟ್ ಇಂಡಿಯಾ ಚಳುವಳಿ ಯಾವಾಗ ಆಯ್ತಾಗಿದ್ರೆ 1942 ನಡೆದಿರುವಂಥದ್ದು. ಇದನ್ನು ಭಾರತ ಬಿಟ್ಟು ತೊಲಗಿ ಚಳುವಳಿ ಅಂತ ಕೂಡ ಕರೆಯಲಾಗ್ತದೆ. ಇಲ್ಲಿ ಕೆಲವೊಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಏರಿಕೆ ಕ್ರಮದಲ್ಲಿ ಅಥವಾ ಕಾಲಾನುಕ್ರಮದಲ್ಲಿಯೂ ಕೂಡ ಈ ಒಂದು ಪ್ರಶ್ನೆಯನ್ನು ಕೂಡ ಕೇಳಲಾಗ್ತದೆ. ಈ ಕ್ವಿಟ್ ಇಂಡಿಯಾ ಚಳುವಳಿ ಸಂದರ್ಭದೊಳಗೆ ಈ ಅರುಣಾ ಅಸಫ್ ಅಲಿ ಅವರು ಏನು ಮಾಡಿದ್ರಪ್ಪ ಅಂದರೆ ಬಾಂಬೆ ಗೌರ್ಮೆಂಟ್ ಹೌಸ್ ಒಳಗೆ ರಾಷ್ಟ್ರಧ್ವಜವನ್ನು ಹಾರಿಸಿರತಕ್ಕಂತಹ ಧೀರ ಮಹಿಳೆ ಯಾರಪ್ಪ ಅಂದರೆ ಅರುಣಾ ಅಸಫ್ ಅಲಿ ಅಂತ ನಾವು ಇಲ್ಲಿ ಗಮನಿಸಬೇಕು. ಈ ಅರುಣಾ ಅಸಫ್ ಅಲಿ ಅವರಿಗೆ 1992 ಭಾರತ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿರುವಂಥದ್ದು. 1992 ಈ ಒಂದು ಭಾರತ ರತ್ನ ಪ್ರಶಸ್ತಿಯನ್ನು ಅರುಣಾ ಅಸಫ್ ಅಲಿ ಅವರು ಪಡೆದುಕೊಂಡಿರುವಂಥದ್ದು.
ಇನ್ನು ನೆಕ್ಸ್ಟ್ ಪ್ರಶ್ನೆ, ಭಾರತ ರತ್ನ ಪ್ರಶಸ್ತಿಯನ್ನು ಭಾರತದ ಯಾವ ರಾಜ್ಯದಲ್ಲಿ ತಯಾರಿಸಲಾಗ್ತದೆ? ಈ ಒಂದು ಭಾರತ ರತ್ನ ಪ್ರಶಸ್ತಿಯನ್ನು ಭಾರತದ ಯಾವ ರಾಜ್ಯದಲ್ಲಿ ತಯಾರಿಸಲಾಗ್ತದೆ ಅಂತಕ್ಕಂಥದ್ದು ಪ್ರಶ್ನೆ. ಆಪ್ಷನ್ಸ್ಗಳನ್ನ ನೋಡೋದಾದರೆ ಆಪ್ಷನ್ ಎ ಮಹಾರಾಷ್ಟ್ರ, ಆಪ್ಷನ್ ಬಿ ಕರ್ನಾಟಕ, ಆಪ್ಷನ್ ಸಿ ನವದೆಹಲಿ, ಆಪ್ಷನ್ ಡಿ ಪಶ್ಚಿಮ ಬಂಗಾಳ. ಹಾಗಾದರೆ ಯಾವ ಒಂದು ರಾಜ್ಯದಲ್ಲಿ ಈ ಒಂದು ಭಾರತ ರತ್ನ ಪ್ರಶಸ್ತಿಯನ್ನು ತಯಾರು ಮಾಡಲಾಗ್ತದೆ, ಸಿದ್ಧಪಡಿಸಲಾಗ್ತದೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡೋದಾದರೆ ಆಪ್ಷನ್ ಡಿ ಪಶ್ಚಿಮ ಬಂಗಾಳ, ವೆಸ್ಟ್ ಬೆಂಗಾಲ್. ಈ ಒಂದು ಭಾರತ ರತ್ನ ಪ್ರಶಸ್ತಿಯನ್ನು ಭಾರತದ ಪಶ್ಚಿಮ ಬಂಗಾಳ ರಾಜ್ಯದಲ್ಲಿ ತಯಾರಿಸಲಾಗ್ತದೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ಇನ್ನು ನೆಕ್ಸ್ಟ್ ಪ್ರಶ್ನೆ, ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದಿರತಕ್ಕಂಥ ಅತ್ಯಂತ ಹಿರಿಯ ವ್ಯಕ್ತಿ ಯಾರು? ಈ ಒಂದು ಭಾರತ ರತ್ನ ಪ್ರಶಸ್ತಿಯನ್ನು ಪಡ್ಕೊಂಡಿರ್ತಕ್ಕಂತಹ ಅತ್ಯಂತ ಹಿರಿಯ ವ್ಯಕ್ತಿ ಯಾರು ಅಂತಕ್ಕಂಥದ್ದು ಪ್ರಶ್ನೆ. ಆಪ್ಷನ್ಸ್ಗಳನ್ನ ನೋಡ್ತಾ ಹೋಗೋದಾದರೆ ಆಪ್ಷನ್ ಎ ಬಿ ಆರ್ ಅಂಬೇಡ್ಕರ್, ಆಪ್ಷನ್ ಬಿ ಖಾನ್ ಅಬ್ದುಲ್ ಗಫರ್ ಖಾನ್, ಆಪ್ಷನ್ ಸಿ ದೊಂಡೋ ಕೇಶವ್ ಕರ್ವೆ, ಆಪ್ಷನ್ ಡಿ ಸುಭಾಷ್ ಚಂದ್ರ ಬೋಸ್. ಆಪ್ಷನ್ಸನ್ನು ಇನ್ನೊಮ್ಮೆ ನೋಡೋದಾದರೆ ಬಿ ಆರ್ ಅಂಬೇಡ್ಕರ್, ಆಪ್ಷನ್ ಬಿ ಖಾನ್ ಅಬ್ದುಲ್ ಗಫರ್ ಖಾನ್, ಆಪ್ಷನ್ ಸಿ ದೊಂಡೋ ಕೇಶವ್ ಕರ್ವೆ, ಆಪ್ಷನ್ ಡಿ ಸುಭಾಷ್ ಚಂದ್ರ ಬೋಸ್. ಹಾಗಾದರೆ ಯಾರು ಈ ಒಂದು ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದುಕೊಂಡಿರ್ತಕ್ಕಂಥ ಅತ್ಯಂತ ಹಿರಿಯ ವ್ಯಕ್ತಿ ಅಂತ ನೋಡೋದಾದರೆ ಆಪ್ಷನ್ ಸಿ ದೊಂಡೋ ಕೇಶವ್ ಕರ್ವೆ ಅಂತಕ್ಕಂಥದ್ದು ನಾವಿಲ್ಲಿ ಗಮನಿಸಬೇಕು. ಈ ಎಲ್ಲ ಮಹನೀಯರ ಕುರಿತು ಸಂಕ್ಷಿಪ್ತವಾಗಿ ನೋಡತಕ್ಕಂತಹ ಪ್ರಯತ್ನವನ್ನು ನಾವಿಲ್ಲಿ ಮಾಡೋಣ. ದೊಂಡೋ ಕೇಶವ್ ಕರ್ವೆ ಇವರೊಬ್ಬ ಈ ದೊಂಡೋ ಕೇಶವ್ ಕರ್ವೆಯವರು ಭಾರತೀಯ ಸಮಾಜ ಸೇವಕ, ಶಿಕ್ಷಣ ತಜ್ಞ, ಅಷ್ಟೇ ಅಲ್ಲ ಮಹಿಳಾ ಹಕ್ಕುಗಳ ಹೋರಾಟಗಾರ. ಈ ದೊಂಡೋ ಕೇಶವ್ ಕರ್ವೆ ಮಹಿಳಾ ಹಕ್ಕುಗಳ ಹೋರಾಟಗಾರರಾಗಿ ಕೂಡ ಕಾರ್ಯವನ್ನು ನಿರ್ವಹಿಸಿರುವಂಥದ್ದು. ಈ ದೊಂಡೋ ಕೇಶವ್ ಕರ್ವೆ ಅವರನ್ನ ಜನರು ಏನಂತ ಕರಿತಾ ಇದ್ರಪ್ಪ ಅಂದ್ರೆ ಅಣ್ಣಾ ಸಾಹೇಬ್ ಕರ್ವೆ ಅಂತ ಕೂಡ ಕರೀತಾ ಇದ್ರು. ಈ ದೊಂಡೋ ಕೇಶವ್ ಕರ್ವೆ ಅವರಿಗೆ 1958ರಲ್ಲಿ ಭಾರತ ರತ್ನ ಪುರಸ್ಕಾರವನ್ನು ನೀಡಿ ಗೌರವಿಸಲಾಗಿರುವಂಥದ್ದು. 1958ರಲ್ಲಿ ಈ ಒಂದು ಪ್ರಶಸ್ತಿಯನ್ನು ನೀಡಿದೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ಇನ್ನು ನೆಕ್ಸ್ಟು ಸುಭಾಷ್ ಚಂದ್ರ ಬೋಸ್ ಸ್ವತಂತ್ರ ಸೇನಾನಿ, ಸ್ವತಂತ್ರಕ್ಕಾಗಿ ಹೋರಾಡಿರ್ತಕ್ಕಂತಹ ಒಬ್ಬ ದಿಟ್ಟ ಕ್ರಾಂತಿಕಾರಿ ನಾಯಕ ಅಂತಲೂ ಕೂಡ ಹೇಳಲಾಗ್ತದೆ. ಈ ಸುಭಾಷ್ ಚಂದ್ರ ಬೋಸ್ರವರ ಕುರಿತಾಗಿ ಕೆಲವೊಂದು ಅಂಶಗಳನ್ನು ನಾವಿಲ್ಲಿ ಗಮನಿಸೋದಾದರೆ ಇವರು ಕಲ್ಕತ್ತಾದೊಳಗೆ ಫಾರ್ವರ್ಡ್ ಬ್ಲ್ಯಾಕ್ ಅಂತಕ್ಕಂತಹ ಒಂದು ಪಕ್ಷವನ್ನು ಸ್ಥಾಪನೆಯನ್ನು ಮಾಡಿದರು. ಫಾರ್ವರ್ಡ್ ಬ್ಲ್ಯಾಕ್ ಪಕ್ಷ ಯಾರ್ದಾಗಿದ್ದರೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ರವರು. ಇವರು ಪ್ರಮುಖವಾಗಿರ್ತಕ್ಕಂತಹ ಒಂದೆರಡು ಘೋಷಣೆಗಳನ್ನು ಕೂಡ ಆ ಸಮಯದೊಳಗೆ ಕೂಗಿದ್ರು. ಆ ಖ್ಯಾತವಾಗಿರ್ತಕ್ಕಂತಹ ಅದ್ಭುತವಾಗಿರ್ತಕ್ಕಂತಹ ಘೋಷಣೆಗಳು ಏನಪ್ಪ ಅಂದರೆ ಜೈ ಹಿಂದ್ ಘೋಷಣೆಯನ್ನು ಹಾಗಿದ್ರೆ ಯಾರು ನೀಡಿದರೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ರವರು. ಅಷ್ಟೇ ಅಲ್ಲ, ನನಗೆ ರಕ್ತವನ್ನು ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯವನ್ನು ಕೊಡ್ತೇನೆ, ಅಂದರೆ ನನಗೆ ರಕ್ತವನ್ನು ಕೊಡಿ ನೀವು, ನಾನು ನಿಮಗೆ ಸ್ವಾತಂತ್ರ್ಯವನ್ನು ಕೊಡ್ತೀನಿ ಅಂತಕ್ಕಂತಹ ಅದ್ಭುತವಾಗಿರ್ತಕ್ಕಂತಹ ಘೋಷಣೆಯನ್ನು ನೇತಾಜಿ ಸುಭಾಷ್ ಚಂದ್ರ ಬೋಸ್ರವರು ಸ್ವತಂತ್ರದ ಸಮಯದಲ್ಲಿ ಜನರಿಗೆ ನೀಡಿದರು ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ಈ ಸುಭಾಷ್ ಚಂದ್ರ ಬೋಸ್ರವರಿಗೆ 1992ರೊಳಗೆ ಭಾರತ ರತ್ನ ಪ್ರಶಸ್ತಿಯ ಘೋಷಣೆಯನ್ನು ಕೂಡ ಆಗಿತ್ತು. ಈ 1992ರಲ್ಲಿ ಈ ಒಂದು ಭಾರತ ರತ್ನ ಪ್ರಶಸ್ತಿಯ ಘೋಷಣೆ ಆದರೂ ಕೂಡ ಹಲವಾರು ಕಾರಣಾಂತರಗಳಿಂದ ಈ ಒಂದು ಭಾರತ ರತ್ನ ಪ್ರಶಸ್ತಿಯನ್ನು ಅವರಿಗೆ ನೀಡಲಾಗಲಿಲ್ಲ. ಆ ಒಂದು ಪ್ರಶಸ್ತಿಯನ್ನು ರದ್ದು ಮಾಡಲಾಯಿತು. ಯಾಕಪ್ಪ ಅಂತಂದರೆ ಅವರ ಮರಣದ ಬಗ್ಗೆ ಸ್ಪಷ್ಟತೆ ಇರಲಿಲ್ಲ. ಇವತ್ತಿಗೂ ಕೂಡ ಅವರ ಮರಣದ ಕುರಿತಾಗಿ ಹಲವಾರು ಗೊಂದಲಗಳಿವೆ. ಅವರ ಮರಣದ ಬಗ್ಗೆ ಸ್ಪಷ್ಟತೆ ಇಲ್ಲ ಮತ್ತು ಕುಟುಂಬದಿಂದ ಬಂದಿರತಕ್ಕಂತಹ ವಿರೋಧದ ಕಾರಣದಿಂದಾಗಿ ಭಾರತ ಸರ್ಕಾರ ಏನು ಮಾಡ್ತಪ್ಪ ಅಂದರೆ ಈ ಒಂದು ಭಾರತ ರತ್ನ ಪ್ರಶಸ್ತಿಯನ್ನು ನೀಡತಕ್ಕಂತಹ ಆದೇಶವನ್ನು ರದ್ದು ಮಾಡಿತು. ಹಾಗಾಗಿ ಈ ಒಂದು ಭಾರತ ರತ್ನ ಪ್ರಶಸ್ತಿಯನ್ನು ಈ ಸುಭಾಷ್ ಚಂದ್ರ ಬೋಸ್ರವರಿಗೆ ನೀಡಿಲ್ಲ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ಇನ್ನು ನೆಕ್ಸ್ಟ್ ಪ್ರಶ್ನೆ, ಈ ಒಂದು 4ನೇ ಸರಣಿಯ 13ನೇ ಪ್ರಶ್ನೆ, ಭಾರತ ರತ್ನ ಪ್ರಶಸ್ತಿಯ ಮೇಲೆ ಬಳಸಲಾಗಿರ್ತಕ್ಕಂತಹ ಲಿಪಿ ಯಾವುದು? ಈ ಒಂದು ಭಾರತ ರತ್ನ ಪ್ರಶಸ್ತಿಯನ್ನು ನಾವು ಅವಾಗಲೇ ನೋಡಿದ್ವಲ್ಲ ಭಾರತ ರತ್ನ ಪ್ರಶಸ್ತಿ, ಆ ಭಾರತ ರತ್ನ ಪ್ರಶಸ್ತಿಯ ಮೇಲೆ ಯಾವ ಒಂದು ಲಿಪಿಯನ್ನು ಬಳಸಲಾಗಿದೆ ಅಂತಕ್ಕಂಥದ್ದನ್ನು ಇಲ್ಲಿ ಕೇಳಿದ್ದಾರೆ. ಆಪ್ಷನ್ಸ್ಗಳನ್ನು ನೋಡ್ತಾ ಹೋಗೋದಾದರೆ ಆಪ್ಷನ್ ಎ ಖರೋಷ್ಠಿ ಲಿಪಿ, ಆಪ್ಷನ್ ಬಿ ಬ್ರಾಹ್ಮಿ ಲಿಪಿ, ಆಪ್ಷನ್ ಸಿ ದೇವನಾಗರಿ ಲಿಪಿ, ಆಪ್ಷನ್ ಡಿ ಹಿಂದಿ. ಹಾಗಿದ್ರೆ ಈ
ಖರೋಷ್ಠಿ ಲಿಪಿನ, ಬ್ರಾಹ್ಮಿ ಲಿಪಿನ, ದೇವನಾಗರಿ ಲಿಪಿನ, ಹಿಂದಿ ಲಿಪಿನ. ಅಂದರೆ ನಾವೀಗ ಆಲ್ರೆಡಿ ನೋಡಿದ್ವಿ, ಸ್ಟಾರ್ಟಿಂಗ್ ಒಳಗೆ ನೋಡಿದ್ವಿ ಭಾರತ ರತ್ನ ಪ್ರಶಸ್ತಿ ಮೇಲೆ ಯಾವ ಒಂದು ಲಿಪಿಯನ್ನು ಬಳಸಲಾಗ್ತದೆ ಅಂತಕ್ಕಂಥದ್ದನ್ನು ಈಗ ಇಲ್ಲಿ ನೋಡೋದಾದರೆ ಆಪ್ಷನ್ ಸಿ ದೇವನಾಗರಿ ಲಿಪಿ. ದೇವನಾಗರಿ ಲಿಪಿ ಅಂದರೆ ನಾವು ಆಗಲೇ ನೋಡಿದ್ವಿ, ಈ ದೇವನಾಗರಿ ಲಿಪಿ ಮೇಲೆ ಅಂದರೆ ಭಾರತ ರತ್ನ ಪ್ರಶಸ್ತಿ ಮೇಲೆ ದೇವನಾಗರಿ ಲಿಪಿಯೊಳಗೆ ಒಂದು ಸೈಡ್ ಭಾರತ ರತ್ನ ಅಂತ ನೀಡಲಾಗಿ ಅಂದರೆ ಕೊಡಲಾಗಿದ್ದರೆ ಬರೆಯಲಾಗಿದ್ದರೆ, ಇನ್ನೊಂದು ಕಡೆ ಸತ್ಯಮೇವ ಜಯತೆ ಅಂದರೆ ಒಂದು ಕಡೆ ಭಾರತ ರತ್ನ ಅಂತ ಕೊಡಲಾಗಿದ್ದರೆ ಇನ್ನೊಂದು ಕಡೆ ಸತ್ಯಮೇವ ಜಯತೆ ಅಂತದ್ದು ಬರೆಯಲಾಗಿತ್ತು ಅನ್ನೋದನ್ನು ನಾವಿಲ್ಲಿ ಗಮನಿಸಿದ್ವಿ.